ನಾನು 10ನೇ ವಯಸ್ಸಿಗೆ ನಮ್ಮ ಮನೆ ಬಿಟ್ಟು ಹೋಗಿದ್ದೇನೆ. ಆ ಸಮಯದಲ್ಲಿ ನೀವು ಕೇಳಿದ ಪ್ರಕಾರ ಯಾವುದೇ ಆಸೆ, ಆಕಾಂಕ್ಷೆ, ಕನಸುಗಳು ಇರಲಿಲ್ಲ. ಅಲ್ಲಿ ಜನ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಮಠಕ್ಕೆ ಯಾರು ಮರಿಗಳು ಸ್ವಾಮಿಗಳಾಗ್ತಾರೆ ಅವ್ರು ಯಾರೂ ಶಾಲೆ ಕಲಿತವ್ರು ಇರಲಿಲ್ಲ, ನೀನು ಕೂಡ ಅಷ್ಟೇ ಮಾಡಬೇಕು, ಈ ಶಿಕ್ಷಣ ಇದೆಲ್ಲ ಕಲಿಬಾರ್ದು, ಈ ರೀತಿ ಜನ ಹೇಳ್ತಾ ಇರೋದ್ರಿಂದ ನಾನು ಅದನ್ನು ಕೂಡ ನಂಬ್ಕೊಂಡು ಹೌದು ಇರ್ಬೋದು ಅಂಥೇಳಿ ನಾನು ಸ್ಕೂಲಿಗೆ ಅಷ್ಟು ಹೋಗಲಿಲ್ಲ. ನೀನು ಪವಾಡ ಪುರುಷ, ಸಿದ್ಧಿ ಪುರುಷ ಆಗಬೇಕಾದ್ರೆ ಗಾಂಜಾ ಸೇದಬೇಕು. ಗಾಂಜಾ ಸೇದಾಗ ಮಾತ್ರ ನೀನು ಕೋರಣೇಶ್ವರ ಹಾಗೆ ಪವಾಡ ಪುರುಷ ಆಗ್ತಿ. 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದ ಮುಖಾಂತರ ಕ್ರಾಂತಿಯಾಯಿತು. ಶರಣರ ಒಂದು ಸಂಘ ನಿರ್ಮಾಣವಾಗಿ, ಆಮೇಲೆ ಪ್ರಚಾರಕ ಜಂಗಮರ ಸಂಘ ನಿರ್ಮಾಣ, ಒಂದು ಮಹಾನ್ ಸಾಮಾಜಿಕ ಮತ್ತು ಧಾರ್ಮಿಕ ಒಂದು ಪರಿವರ್ತನೆ ಏನೆಲ್ಲ ಆಯಿತು ಅದು 12ನೇ ಶತಮಾನದಲ್ಲಿ ನಿಮಗೆಲ್ಲ ಗೊತ್ತಿದೆ. ಈ ಲಿಂಗಾಯತ ಆಂದೋಲನದ ಪರಿಣಾಮ 13ನೇ ಶತಮಾನದಲ್ಲಿ ಮಹಾರಾಷ್ಟ್ರದ ಸಂತರ ಮೇಲೆ ಆಯ್ತದು. ಭಾರತದ ಇತಿಹಾಸ ಹತ್ಯೆಯ ಇತಿಹಾಸ. ಮೊದಲು ಹೆಂಗಿತ್ತು ಅಂತಂದರೆ, ವೈದಿಕರು ಬರೆದಿರುವ ಇತಿಹಾಸವನ್ನು ಓದಿ ಅದೇ ಇತಿಹಾಸ ನಮ್ಮ ಇತಿಹಾಸ ಅಂತ ನಾವು ನಂಬ್ಕೊಂಡಿದ್ವಿ. ಆದರೆ ಈಗ ಹಾಗಲ್ಲ. ಈಗ ತುಂಬ ಅದನ್ನು ವಿಚಾರ ಮಾಡ್ತಕ್ಕಂಥ ಜನರು ಎಲ್ಲ ಕಡೆಯೂ ಹುಟ್ಕೊಂಡಿದ್ದಾರೆ. ಆ 3% ಜನ ನೀವು ಪೊಸಿಷನ್ನಲ್ಲಿರಲ್ಲ, ಪವರ್ನಲ್ಲಿ ಇರ್ತಾರೆ ಅಂತ ಹೇಳಿದರೆ, ಈ ಪವರ್ನಲ್ಲಿರೋ ಜನ ಸಂವಿಧಾನಕ್ಕೂ ಯಾಕೆ ತಿರ್ಚುವಂಥ ಕೆಲಸಕ್ಕೆ ಕೈ ಹಾಕಕ್ಕೆ ಸಾಧ್ಯ ಆಗಲಿಲ್ಲ? ಇದನ್ನೇ ಮಾಡಿದ್ಮೇಲೆ ಅದೇನು ದೊಡ್ಡ ವಿಷಯ ಇತ್ತು? ಸಂವಿಧಾನದಲ್ಲಿ ಸಾಕಷ್ಟು ತಿರುಚಿದ್ದಾರೆ, ಭಾಳಷ್ಟು ಅದರಲ್ಲಿ ಬದಲಾಯಿಸಿದ್ದಾರೆ. ಆದರೆ ಮೂಲ ಆಶಯ, ಸಂವಿಧಾನದ ಮೂಲ ಆಶಯಕ್ಕೆ ಮುಟ್ಟುವುದು ಆಗಲಿಲ್ಲ, ಇನ್ನೂ ಕೂಡ ಆಗ್ತಾ ಇಲ್ಲ. ಬಹುಶಃ ಇಂದಿನ ಒಂದು ಪರಿಸ್ಥಿತಿ ನೋಡಿದರೆ ಅದು ಕೂಡ ಭಾಳ ಬೇಗ ಆಗುತ್ತೆ ಅಂತ ಅನಿಸ್ತಾ ಇದೆ. ಶರಣಾರ್ಥಿ ವಚನ ಟಿವಿಗೆ ನಾನು ಪರಮ ಪೂಜ್ಯ ಕೋರಣೇಶ್ವರ ಸ್ವಾಮಿಗಳನ್ನು ಆಹ್ವಾನ ಮಾಡ್ತೇನೆ. ಬುದೇವರೇ, ಶರಣಾರ್ಥಿಗಳು. ತಮ್ಮ ಪೂರ್ವಪೀಠಿಕೆ ಪರಿಚಯಕ್ಕೆ ನಾ ಯಾಕೆ ಹೋಗಲಿಲ್ಲ ಅಂತಂದ್ರೆ, ತಾವು ಬಸವತತ್ವ ನಿಷ್ಠತೆ ಮತ್ತು ಪ್ರಚಾರಕ್ಕಾಗಿ ಕನ್ನಡ, ಹಿಂದಿ, ಮರಾಠಿ, ಇಂಗ್ಲೀಷ್ ಹೀಗೆ ಸಾಂದರ್ಭಿಕವಾಗಿ ಎಲ್ಲ ಭಾಷೆಗಳಲ್ಲಿ ಭಾಳ ಅದ್ವಿತೀಯವಾಗಿರುವಂಥ ಬಸವ ಸಾಹಿತ್ಯದ ಬಸವತತ್ವದ ಪ್ರಚಾರವನ್ನು ಮಾಡ್ತಾಯಿದ್ದೀರಿ. ಅದಕ್ಕಿಂತಲೂ ಆಸಕ್ತಿದಾಯಕ ಏನು ಅಂತಂದರೆ, ನಮ್ಮ ಗುರುಗಳಾಗಿದ್ದ ಪರಮ ಪೂಜ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪ್ರೇರಣೆಯಿಂದ ತಾವು ಈ ಸ್ವಾಮಿತ್ವವನ್ನು ಸ್ವೀಕಾರ ಮಾಡಿದವರಂತ ಕೇಳಿ ಕೂಡ ನಮಗೊಂದು ಅಭಿಮಾನದ ಸಂಗತಿ. ಹೀಗೆ ತಾವು ಈ ತತ್ವ ಮತ್ತು ನಿಷ್ಠೆಗೆ ಬರಲಿಕ್ಕೆ ಬಾಲ್ಯದಲ್ಲಿ ಆಗಿರುವಂಥ ಪ್ರೇರಣೆ ಏನು ಬುದೆ? ನಮ್ಮೂರು ಕಲ್ಯಾಣ ಕರ್ನಾಟಕದ ಒಂದು ಕೊನೆಯ ಗ್ರಾಮ, ಮಹಾರಾಷ್ಟ್ರದ ಗಡಿಯಲ್ಲಿರ್ತಕ್ಕಂಥ ಖಜೂರಿ ಅಂತ ಹೇಳಿ. ಅದು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ಬರ್ತಕ್ಕಂಥದ್ದು. ಅಲ್ಲಿ ಕೋರಣೇಶ್ವರ ಶಿವಯೋಗಿಗಳಂತ ಒಂದು 90 ವರ್ಷಗಳ ಹಿಂದೆ ಅವರು ಆಗೋಗಿದ್ದಾರೆ. ಆ ಕೋರಣೇಶ್ವರ ಶಿವಯೋಗಿಗಳು ಅಲ್ಲಿ ಮಠ ಇದೆ ಖಜೂರಿಯಲ್ಲಿ. ಮತ್ತು ಆ ಸಮಯದಲ್ಲಿ ಅವರು ವಿರಕ್ತ ಸ್ವಾಮಿಗಳಾಗಿ, ದೇಶಿಕರಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಬಸವಾದಿ ಶಿವಶರಣರ ತತ್ವಗಳನ್ನು ಪ್ರಸಾರ ಮಾಡುವಂಥ ಕಾರ್ಯ ಅವರು ಮಾಡಿ ಹೋಗಿದ್ದಾರೆ. ನಾನು ಅವರ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥವನು. ಅದನ್ನು ಪ್ರೇರಣೆ ಅಂತ ಕೇಳಿದ್ರಲ್ಲ, ಅದರ ಹಿನ್ನೆಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಏನು ವಾಡಿಕೆ ಅಂತಂದರೆ, ಮನೆಯಿಂದ ಒಬ್ಬನನ್ನು ಮಠಕ್ಕೆ ಬಿಡಬೇಕು ಅನ್ನುವಂಥದ್ದು. ಆ ಕಾರಣದಿಂದ ನಮ್ಮ ಕುಟುಂಬದಿಂದನೋ ಅಥವಾ ಸಮಾಜದಿಂದ ಇದು ಮತ್ತು ನಮ್ಮ ಪೂರ್ವಾಶ್ರಮದ ಕುಟುಂಬದಲ್ಲಿ ಅದು ಪದ್ಧತಿ ಇತ್ತದು. ಆ ಪ್ರಕಾರ ನಮ್ಮ ತಂದೆ ತಾಯಿ ನನ್ನನ್ನು ಈ ಹುಟ್ಟಿದ ಕೂಡಲೇ ಅವ್ರು ಹೆಸರಿಟ್ಟಿದ್ದಾರೆ, ಈ ಮಗುನು ಮಠಕ್ಕೆ
ಬಿಡ್ತೀವಿ ನಾವು. ಬಿಡ್ತೀವಿ ಅಂತೇಳಿ ಅವ್ರು ಸಂಕಲ್ಪ ಮಾಡಿದರು. ಮುಂದೆ ನಾನು ಬಾಲ್ಯಾವಸ್ಥೆಯಲ್ಲಿದ್ದಾಗ ನನಗೆ ತಿಳುವಳಿಕೆ ಬಂದಾಗ ಸತತವಾಗಿ ಮನೆಯಲ್ಲಿ ಹೊರಗಿನ ಜನ ಎಲ್ಲ ಅದೇ ಮಾತಾಡ್ತಾಯಿದ್ರು, ಇನ್ನು ಮಠಕ್ಕೆ ಹೋಗ್ತಾನ ಮಠಕ್ಕೆ ಹೋಗ್ತಾನ. ನನ್ನ ತಲೆಯೊಳಗೂ ಅದೇ ಒಂದು ಭಾವನೆ ಆಯಿತು. ಹಾಂ, ಯಾಕಂದರೆ ನಾವು ಸಣ್ಣವರಿದ್ದಾಗ, ಮಗು ಇದ್ದಾಗ ಬಾಲ್ಯಾವಸ್ಥೆಯಲ್ಲಿ ಏನು ಆಗಬೇಕು ಏನು ಮಾಡಬೇಕಂತಕ್ಕಂಥ ನಿರ್ಣಯ ತೊಗೊಳ್ಳುವಂಥ ತಿಳುವಳಿಕೆ ಇರುವುದಿಲ್ಲ. ಸಮಾಜ ಮತ್ತು ಒಂದು ಪರಿವಾರದ ಏನು ನಡವಳಿಕೆ ಇರುತ್ತೆ ಅಥವಾ ಅವರ ಒಂದು ಆಚಾರ ವಿಚಾರ ಅದು ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀಳ್ತೈತಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆ ಪ್ರಕಾರ ನಾನು ಏನಂತ ವಿಚಾರ ಮಾಡ್ತಾಯಿದ್ದೆಪ್ಪ, ನಾನು ಮಠಕ್ಕೆ ಹೋಗೋನು, ನಮ್ಮ ಮನೆಯಾಗಿರೋವಲ್ಲ. ಈ ರೀತಿಯಾಗಿ ಮುಂದೆ ಒಂದು 4ನೇ ಕ್ಲಾಸ್ ತನಕ ನಮ್ಮ ಮನೆಯೊಳಗಿದ್ದೇ ಕಲ್ತ್ಕೊಂಡು 4ನೇ ಕ್ಲಾಸ್ ಮುಗಿದ ಕೂಡಲೇ ನಾನು ಸ್ವಯಂ ಪ್ರೇರಿತನಾಗಿಯೇ ನಾನು ಮಠ ಸೇರಿಕೊಂಡೆ, ಹೋಗ್ಬಿಟ್ರಿ. ಮಠಕ್ಕೆ ಹೋಗ್ಬಿಟ್ಟೆ. ಅಲ್ಲಿ ಶಿಕ್ಷಣ ಹೆಂಗಾಯ್ತು ನಿಮ್ಮದು? ಏನೇನು ಪ್ರಭಾವ ಬೀರ್ತು? ಮತ್ತು ಬಾಲ್ಯದಲ್ಲಿ ಅನೇಕ ಆಸೆಗಳಿರ್ತಾವೆ, ಕನಸುಗಳಿರ್ತಾವೆ, ಭಾವನೆಗಳಿರ್ತಾವೆ. ಅದನ್ನು ಹತ್ತಿಕ್ಕಿದಂಗೆ ಆಗಂಗಿಲ್ಲ ಇದು ಒತ್ತಡದ ಸನ್ಯಾಸ ಬುದ್ಧಿ. ನಾನು 10ನೇ ವಯಸ್ಸಿಗೆ ನಮ್ಮ ಮನೆ ಬಿಟ್ಟು ಹೋಗಿದ್ದೇನೆ. ಆ ಸಮಯದಲ್ಲಿ ನೀವು ಕೇಳಿದ ಪ್ರಕಾರ ಯಾವುದೇ ಆಸೆ ಆಕಾಂಕ್ಷೆ ಕನಸುಗಳು ಇರಲಿಲ್ಲ. ಅದು ಒಂದು ಸಂಪ್ರದಾಯ ಅಂತ ತಿಳ್ಕೊಂಡು ನಮ್ಮ ಮನೆಯೊಳಗೆ ಹಿಂದೆ ನಮ್ಮ ಹಿರಿಯರೊಬ್ಬರು ಶಿವಯೋಗಿಗಳಾಗಿ ಹೋಗಿದ್ದಾರೆ. ನಾನು ಅವ್ರ ಥರ ಆಗಬೇಕು, ಅವ್ರ ಥರ ಕೆಲಸ ಮಾಡಬೇಕು ಅನ್ನೋದಷ್ಟೇ ತಿಳುವಳಿಕೆಯಿಂದ ನಾನು ಮಠಕ್ಕೆ ಹೋಗಿದ್ದೀನಿ ಅಷ್ಟೇ. ಅಲ್ಲಿಂದ ಒಂದಿಷ್ಟು ಒಂದು ವರ್ಷ 5ನೇ ಕ್ಲಾಸ್ 6ನೇ ಕ್ಲಾಸ್ ತನಕ ಮಠದೊಳಗೆ ಇದ್ದುಕೊಂಡೇ ಶಾಲೆಗೆ ಹೋಗಿದ್ದೇನೆ. ಮಠದಲ್ಲಿ ಯಾರೂ ಈ ಧಾರ್ಮಿಕ ಸಂಸ್ಕಾರಗಳಾಗಲಿ ಲಿಂಗಾಯತ ಸಂಸ್ಕಾರ ಕೊಡ್ತಕ್ಕಂಥವ್ರು ಆ ರೀತಿ ಯಾರೂ ಸ್ವಾಮೀಜಿಗಳು ಇರಲಿಲ್ಲ ಮಠದಲ್ಲಿ. ಒಬ್ಬ ಸಾಧಕನಿಗೆ ಏನೇನು ಹೇಳಬೇಕು ಅಂತಕ್ಕಂಥ ಸಂಸ್ಕಾರ ಕಲಿಸೋರು ಇರಲಿಲ್ಲ. ಮತ್ತು ಸಮಾಜದ ಒಂದು ಜನ, ಒಂದು ಹಿರಿಯರು ಏನು ಹೇಳ್ತಾರೆ ಆ ಪ್ರಕಾರ ಕೇಳಿಕೊಂಡು ನಾನು ಅಲ್ಲಿ ಮಠದೊಳಗೆ ಇರ್ತಿದ್ದೆ ಅಷ್ಟೇ. ಯಾವ ಊರದು? ಅದು ಖಜೂರಿಯಲ್ಲಿ. ನೀವು ಮನೆ ಬಿಟ್ಟು ಮಠಕ್ಕೆ ಅದೇ ಖಜೂರಿಯಲ್ಲೇ ಹೋಗ್ಬಿಟ್ರಿ? ಹಾಂ, ಅಲ್ಲೇ ಇದ್ದೂರೊಳಗೆ ಮಠ. ನಿಮಗೆ ಮಾರ್ಗದರ್ಶನ ಯಾರು ಕೊಡ್ತಿದ್ರು ಹಂಗಂದ್ರೆ? ಹೆಂಗಿರ್ಬೇಕು ಸ್ವಾಮಿ, ಅದಾವ ಲಕ್ಷಣಗಳೇನು? ಆ ಸಮಾಜದಲ್ಲಿ ಆ ಮೊದಲಿನ ಸ್ವಾಮಿಗಳ ಒಂದು ಪ್ರಭಾವ ಏನಿತ್ತು, ಅವ್ರ ಶಿಷ್ಯರು ಅವರು ನಡ್ಕೊಂಡು ಬಂದಿರತಕ್ಕಂಥ ಜನ ಏನು ಹೇಳ್ತಿದ್ರು ಅಂದ್ರೆ, ಅವರು ಸಾಧುಗಳಾಗಿದ್ದರು, ಪವಾಡ ಪುರುಷರಾಗಿದ್ದರು. ಅವರೇನು ನುಡಿತಾರ ಆ ರೀತಿ ಎಲ್ಲವೂ ನಡೆಯುತ್ತಿತ್ತು. ತಪಸ್ವಿಗಳಾಗಿದ್ದರು, ಲಿಂಗ ಪೂಜಾ ನಿಷ್ಠರಾಗಿದ್ದರು, ಮತ್ತು ಸೇವೆಯನ್ನು ಮಾಡ್ತಿದ್ದರು. ಆ ರೀತಿ ನಿಮಗೂ ಕೂಡ ಮಾಡಬೇಕು ಅಂತ ಹೇಳಿದಾಗ ನಾನು ಅದೇ ಮಾರ್ಗದಲ್ಲಿ ಮಠದಲ್ಲಿ ಪೂಜೆ ಮಾಡೋದಾಗಲಿ ಅಥವಾ ಕಂತಿ ಭಿಕ್ಷೆ ಮಾಡೋದು, ಬಂದ ಜನಗಳಿಗೆ ದಾಸೋಹ ಮಾಡ್ತಕ್ಕಂಥದ್ದು, ಪ್ರಸಾದ ಕೊಡ್ತಕ್ಕಂಥ ಕೆಲಸ, ಇದನ್ನು ಮಾಡ್ತಾಯಿದ್ದೆ. ಇನ್ನು ಯಾರಾದರೂ ಬಂದು ವಚನಗಳನ್ನು ಕೊಟ್ಟರೆ, ಈ ವಚನಗಳಿರ್ತಾವೆ, ಇದನ್ನು ಓದಬೇಕು, ಈ ವಚನಗಳನ್ನು ಕಂಠಪಾಠ ಮಾಡಬೇಕು ಅಂತ ಹಾಗೆ ಯಾರೋ ಬಂದವರು ಹೇಳ್ತಿದ್ರು. ಆ ರೀತಿ ಒಂದಿಷ್ಟು ವಚನಗಳನ್ನು ಕೂಡ ನಾನು ಕಲ್ತ್ಕೊಂಡಿದ್ದೆ ಆ ಸಮಯದಲ್ಲಿ. ಶಾಲೆಗೆ ಹೋಗ್ತಿದ್ರಿ? ಶಾಲೆಗೆ ಅಷ್ಟಕ್ಕಷ್ಟೇ ಹೋಗಲಿಲ್ಲ, ಶಾಲೆಗೆ ಹೋಗ್ತಿರ್ಲಿಲ್ಲ. ಯಾಕಂತಂದರೆ ಅಲ್ಲಿ ಜನ ಏನು ಹೇಳ್ತಾ ಇದ್ರು ಅಂತಂದ್ರೆ, ನಮ್ಮ ಮಠಕ್ಕೆ ಯಾರು ಮರಿಗಳು ಸ್ವಾಮಿಗಳಾಗ್ತಾರೆ ಅವ್ರು ಯಾರೂ ಶಾಲೆ ಕಲ್ತವ್ರು ಇರಲಿಲ್ಲ. ಮೊದಲಿನ ನಿಮ್ಮ ಕೊರಣೇಶ್ವರ ನಿಮ್ಮ ಮನೆತನದ ಶಿವಯೋಗಿಗಳಾಗಿದ್ದರು, ಪವಾಡ ಪುರುಷರಾಗಿದ್ದರು. ಅವರು ಯಾವುದೇ ಸ್ಕೂಲ್ಗೆ ಹೋಗಿರಲಿಲ್ಲ, ಶಿಕ್ಷಣ ಕಲ್ತಿರಲಿಲ್ಲ. ಅವರ ಸಿದ್ಧಿ ಸಾಧನೆ ಮಾಡಿಕೊಂಡು ಜನಗಳಿಗೆ ಉದ್ಧಾರ ಮಾಡ್ತಾಯಿದ್ರು. ನೀನು ಕೂಡ ಅಷ್ಟೇ ಮಾಡಬೇಕು, ಈ ಶಿಕ್ಷಣ ಇದೆಲ್ಲ ಕಲಿಬಾರ್ದು, ಈ ರೀತಿ ಜನ ಹೇಳ್ತಾ ಇರೋದ್ರಿಂದ ನಾನು ಅದನ್ನು ಕೂಡ ನಂಬ್ಕೊಂಡು ಹೌದು ಇರ್ಬೋದು ಅಂಥೇಳಿ ನಾನು ಸ್ಕೂಲಿಗೆ ಅಷ್ಟು ಹೋಗಲಿಲ್ಲ. ಆಮೇಲೆ ಇನ್ನೊಂದಂತಂದರೆ ಅಲ್ಲಿ ಆ ಹಿಂದಿನ ಕೆಲವು ಸಾಧುಗಳು ಈಗಲೂ ಕೂಡ ಇದ್ದಾರೆ. ಬಟ್ ಹಿಂದಿನ ಸಾಧಕರು ಕೆಲವು ಈ ಧಾರ್ಮಿಕ ಪರಂಪರೆಯಲ್ಲಿ ಬಂದಿರತಕ್ಕಂಥ ಕೆಲವು ನಶೆಗಳನ್ನು ಮಾಡ್ತಾಯಿದ್ರು. ಅದರೊಳಗೆ ವಿಶೇಷವಾಗಿ ಗಾಂಜಾ ಸೇರ್ತಕ್ಕಂಥದ್ದು. ಜನಗಳು ಅದನ್ನು ಕೂಡ ನನಗೆ ಹೇಳ್ತಾಯಿದ್ರು, ನೀನು ಪವಾಡ ಪುರುಷ ಸಿದ್ಧಿ ಪುರುಷ ಆಗಬೇಕಾದ್ರೆ ಗಾಂಜಾ ಸೇದಬೇಕು,
ಹ್ಞೂ ಗಾಂಜಾ ಸೇದಿದಾಗ ಮಾತ್ರ ನೀನು ಕೊರುಣೇಶ್ವರ ಹಾಗೆ ಪವಾಡ ದೊಡ್ಡ ಪುರುಷಕ್ಕೆ ಪವಾಡ ಪುರುಷ ಆಗ್ತಿ. ಈ ರೀತಿ ಜನಗಳು ಒಂದು ಧಾರ್ಮಿಕ ಭಾವನೆಯಿಂದೇ ಹೇಳ್ತಾ ಇದ್ರು ಅವರು ಕೂಡ. ಹ್ಞೂ ಅವರಲ್ಲೂ ಕೂಡ ಅದೇ ಮನೋಭಾವ ಇತ್ತು, ಕೆಡಿಸ್ಬೇಕು ಅಥವಾ ಹಾಳು ಮಾಡಬೇಕು, ವ್ಯಸನಿ ಮಾಡಬೇಕು ಅನ್ನುವಂಥ ಉದ್ದೇಶ ಇರಲಿಲ್ಲ ಅವರಿಗೆ. ಮತ್ತು ಅವರೆಲ್ಲ ಹೇಳ್ತಕ್ಕಂಥವರು ಎಲ್ಲ ಅನಕ್ಷರಸ್ಥರೇ ಇದ್ದರು. ಹ್ಞೂ ಹೀಗಿರೋದ್ರಿಂದ ನನಗೂ ಅವ್ರು ಏನು ಹೇಳ್ತಾರೆ ನಾನು ಕೇಳ್ತಾ ಇದ್ದೆ ಅಷ್ಟೇ. ಹ್ಞೂ ಆ ರೀತಿ ಅವ್ರು ಹೇಳ್ದಾಗೆ ಕೇಳಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋದಕ್ಕೆ ಶುರು ಮಾಡಿದೆ ನಾನು. ಹ್ಞೂ ಅದು ನಿಮ್ಗೆ ಯಾವಾಗ ಸರಿ ತಪ್ಪು ಅಂತ ಯಾವಾಗ ಅನ್ನಿಸ್ತು? ಅದು ಸರಿ ತಪ್ಪು ಯಾವಾಗ ಅನ್ನಿಸ್ತು ಅಂತಂದರೆ, ನನಗೇ ಅನ್ನಿಸ್ತಾ ಇತ್ತು ನಾನು ಈ ಊರು ಬಿಟ್ಟು ಎಲ್ಲಾದರೂ ಹೋಗಬೇಕು, ಕಲಿಬೇಕು, ಶಿಕ್ಷಣ ಪಡಿಬೇಕು, ಹ್ಞೂ ವಚನಗಳನ್ನು ಹಾಡೋದನ್ನು ಕಲಿಬೇಕು, ಪ್ರವಚನ ಮಾಡೋದನ್ನು ಕಲಿಬೇಕು, ಇಂಥದ್ದು ನನಗೇ ಅನ್ನಿಸ್ತಾ ಇತ್ತು ಈ ರೀತಿ ಬದಲಾಗಬೇಕು ಅಂಥೇಳಿ. ಆಮೇಲೆ ಇನ್ನೊಂದು ಏನು ಸಮಸ್ಯೆಪ್ಪ ಅಂತಂದರೆ, ವ್ಯಸನದಿಂದ ಈ ನೆನಪಿನ ಶಕ್ತಿ ಹಾಳಾಗಿ ಹೋಗಿತ್ತು. ಪೂರ ನಶೆದಲ್ಲಿದ್ದಿದ್ದು. ಇದರಿಂದ ನೆನಪಿನ ಶಕ್ತಿ ಈ ಕ್ಷಣಕ್ಕೆ ನನಗೆ ನೆನಪಿರ್ತಿರ್ಲಿಲ್ಲ. ಆ ರೀತಿಯಾಗಿತ್ತು ಅದು. ಶಾರ್ಟ್ ಅಂತಾರಲ್ಲ ಅದು, ಶಾರ್ಟ್ ಮೆಮರಿ ಲಾಸ್. ಶಾರ್ಟ್ ಮೆಮರಿ ಲಾಸ್ ಆ ರೀತಿಯಾಗಿತ್ತು. ಅದು ನನ್ನ ತಪ್ಪಲ್ಲ, ಯಾಕಂತಂದರೆ ಆ ಸಂಪ್ರದಾಯವಾದಿಗಳೇ ನನಗೆ ಹಂಗೆ ಕಲಿಸ್ಬಿಟ್ಟಿದ್ರು. ಅಲ್ಲಿ ಊರೊಳಗೆ ಒಬ್ಬ ಸ್ವಾಮಿ ಇದ್ರು, ಗಣಾಚಾರಿ ಸ್ವಾಮಿಗಳಂಥೇಳಿ. ಅವ್ರ ಗಣಾಚಾರಿ ಅವರ ಸರ್ನೇಮ್ ಇತ್ತು. ಗೃಹಸ್ಥರು ಅವರು, ಮಡಿವಾಳಯ್ಯ ಸ್ವಾಮಿ ಅಂಥೇಳಿ. ಆ ಸ್ವಾಮಿ ಏನು ವಿಚಾರ ಮಾಡೋದಂತಂದರೆ, ಆ ಸ್ವಾಮಿ ಹೇಳ್ದ ನಾನು ಒಯ್ದು ಬಿಡಬೇಕು ಅಂಥೇಳಿ. ಅವರದು ಆಗಲಿ ಅಂಥೇಳಿ ಗದಗ ಬಿಡಬೇಕು ಅಂತಿದ್ರು. ಗದಗ ಅಂದರೆ ಗವಾಗಳ ಆಶ್ರಮದಲ್ಲಿ. ಗವಾಯಿಗಳ ಆಶ್ರಮಕ್ಕೆ ಬಿಟ್ಟರೆ ಸಂಗೀತ ಪುರಾಣ ಹೇಳೋದು ಕಲಿತಾರೆ ಅಂಥೇಳಿ. ನಾನು ಹೇಳಿದೆ ಅಷ್ಟು ದೂರ ನಾ ಇರೋದಿಲ್ಲ ಅಂತ ಹೇಳಿದೆ. ಆಮೇಲೆ ನಮ್ಮ ಆಳಂದ ತಾಲೂಕದಲ್ಲಿನೇ ಧೋತ್ರಗಾಂವ್ ಅಂಥೇಳಿ ಒಂದು ಊರಿದೆ. ಧೋತ್ರಗಾಂವ್ ಅಂಥೇಳಿ ಅಲ್ಲಿ ಒಂದು ವೀರೇಶ್ವರ ಗುರುಕುಲ ಆಶ್ರಮ ಅಂತ, ಪುಟ್ಟರಾಜ ಗುರುಗಳ ಶಿಷ್ಯರೇ ಆಗಿರ್ತಕ್ಕಂಥ ಚನ್ನಬಸವ ಶಾಸ್ತ್ರಿಗಳು ಅಂತಿದ್ದರು. ಅವರು ತಮ್ಮ ಸಂಸಾರವನ್ನು ತ್ಯಜಿಸಿ, 63ನೇ ವಯಸ್ಸಿಗೆ ಸಂಸಾರವನ್ನು ತ್ಯಜಿಸಿ ಊರಲ್ಲಿನೇ ಒಂದು 3 ಎಕರೆ ಜಮೀನು ಖರೀದಿ ಮಾಡಿ ಅಲ್ಲಿ ವೀರೇಶ್ವರ ಗುರುಕುಲ ಆಶ್ರಮ ಅಂಥೇಳಿ ಒಂದು ಧಾರ್ಮಿಕ ಶಿಕ್ಷಣ ಕೊಡುವ ಒಂದು ಆಶ್ರಮವನ್ನು ಗದಗಿನ ಲಿಂಗೈಕ್ಯರಾಗಿರ್ತಕ್ಕಂಥ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳಿಂದ ಸ್ಥಾಪಿಸಿದರು. ಮತ್ತು ಅವರಿಂದಲೇ ಅವರು ಸನ್ಯಾಸ ಧರ್ಮ ಆಶ್ರಮವನ್ನು ಸ್ವೀಕರಿಸಿದರು, ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡ್ರು. ಮತ್ತು ಭಾಳ ದೊಡ್ಡ ಶಾಸ್ತ್ರಿಗಳವರು. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಗಡಿ ಭಾಗದಲ್ಲಿ ಕೀರ್ತನ ಕೇಸರಿ ಅಂತೇಳಿ ಹೆಸರುವಾಸಿಗಳವರಾಗಿದ್ದರು. ಚನ್ನಬಸವ ಶಾಸ್ತ್ರಿಗಳಂತಂದರೆ ಜನಗಳು ಅವರ ಕೀರ್ತನೆ ಕೇಳೋದಕ್ಕೆ ಸಿಕ್ಕಾಪಟ್ಟೆ ನಿರೀತಾಯಿದ್ರು. ಅಂಥವರು ತಮ್ಮ ಸಂಸಾರದಲ್ಲಿ ಎಲ್ಲವನ್ನು ಅನುಭವಿಸಿ ಅದನ್ನು ಸಂಸಾರದ ಸಮಸ್ಯೆಗಳಿಂದ ಬಿಟ್ಟು ಓಡಿ ಹೋಗ್ತಾರೆ ಕೆಲವರು. ಆ ರೀತಿ ಅಲ್ಲ, ಎಲ್ಲರನ್ನ ಸಮಾಧಾನಗೊಳಿಸಿ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಕೂಡ ಅವ್ರಿಗೆ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಸ್ವ ಇಚ್ಛೆಯಿಂದ ಒಂದು ಗುರುಗಳ ಸಾನ್ನಿಧ್ಯದಲ್ಲಿ ಅವರು ಆಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ಅಲ್ಲಿ ನನಗೆ ಇವರು ನಮ್ಮ ಮಡಿವಾಳಯ್ಯ ಸ್ವಾಮಿಯವರು ನಮಗೇನು ಹೇಳಿದ್ರು ಅಂತ, ಗಣಾಚಾರಿ ಇಲ್ಲಿ ಚನ್ನಬಸವ ಶಾಸ್ತ್ರಿಗಳಂತ ಆಶ್ರಮ ಮಾಡಿದ್ದಾರೆ, ಅಲ್ಲಿ ನಾನು ನಿನಗೆ ಒಯ್ದು ಬಿಡ್ತೀನಿ, ಅವ್ರಿಗೆ ಸಂಗೀತ ಕಲಿಸ್ತಾರೆ, ಪುರಾಣ ಪ್ರವಚನ ಎಲ್ಲನೂ ಕಲಿಸ್ತಾರೆ ಅಂಥೇಳಿ ನಮಗೆ ಧೋತ್ರಗಾಂವ್ ಆಶ್ರಮದೊಳಗೆ ಒಯ್ದು ಬಿಟ್ಟವ್ರು. ಗುರುಗಳು ನಿಮ್ಮ ಸ್ವಭಾವನ ನೋಡಿಕೊಂಡು ಏನೇನು ಪರಿವರ್ತನೆ ತಂದರು, ಏನೇನು ಅಧ್ಯಯನ ಮಾಡಿದ್ರಿ? ಪರಿವರ್ತನೆ ಅಂತಂದರೆ ಮೊದಲು ನನಗೆ ಹತ್ತಿರುವಂಥ ವ್ಯಸನ, ಗಾಂಜಾ ವ್ಯಸನ. ನಾನು 14ನೇ ವಯಸ್ಸಿಗೆ ಅಲ್ಲಿ ಹೋಗೀನಿ. 14ನೇ ವಯಸ್ಸಿಗೆ ಅದು ಅಲ್ಲಿ ಹೋದ ಕೂಡಲೇ ತಾನಾಗೇ ಬಿಟ್ಟು ಹೋಯಿತು. ಅದೇನು ಸಮಸ್ಯೆ ನನಗೆ ಮಾಡಲಿಲ್ಲ ಬಿಡೋದಕ್ಕೆ. ಗುರುಗಳು ಮೊದಲಿಗೆ ಅಲ್ಲಿ ಏನು ಕಲಿಸ್ತಾಯಿದ್ರು ಅಂತಂದರೆ ಸಂಸ್ಕೃತವನ್ನು ಕಲಿಸ್ತಾಯಿದ್ರು. ಅದರಲ್ಲಿ ಅಮರಕೋಶ ಅಂಥೇಳಿ ಪ್ರಥಮ ಕಾಂಡ, ಅದು ಒಂದು ಗ್ರಂಥ ಇದೆ. ಸಂಸ್ಕೃತ ಕಲಿಬೇಕಾದ್ರೆ ಮೊದಲು ಅದನ್ನು ಆ ಶ್ಲೋಕಗಳನ್ನು ಕಂಠಪಾಠ ಮಾಡಿಸ್ತಾರೆ. ಬೆಳಗ್ಗೆ 4 ಗಂಟೆಗೆ ಎಬ್ಬಿಸಿ
4 ಗಂಟೆಯಿಂದ 6 ಗಂಟೆ ತನಕ ನಾನು ಸಂಪೂರ್ಣವಾಗಿ ಆ ಪ್ರಥಮ ಕಾಂಡವನ್ನು ಮುಗಿಸಿದೆ ಆ ಸಮಯದಲ್ಲೇ, ಹ್ಞೂ 14-15ನೇ ವಯಸ್ಸಿನಲ್ಲಿ. ಅಲ್ಲಿಂದ ಅವರು ಸಂಗೀತ, ಹ್ಞೂ ಅವರ ಕೀರ್ತನಕ್ಕೆ ಎಷ್ಟು ಬೇಕು, ಪುರಾಣಕ್ಕೆ ಎಷ್ಟು ಬೇಕು ಅಷ್ಟು ಸಂಗೀತ ಬಲ್ಲವರವರಾಗಿದ್ದರು. ಹ್ಞೂ ವಚನಗಳನ್ನು ಹಾಡ್ತಾಯಿದ್ರು, ಜಾನಪದ ಗೀತೆಗಳನ್ನು, ತತ್ವಪದಗಳನ್ನು ಹಾಡ್ತಾಯಿದ್ರು. ನನ್ನನ್ನು ಸಂಗೀತ ಅವರು ಕಲಿಸೋದಕ್ಕೆ ಶುರು ಮಾಡಿದ್ರು. ಹ್ಞೂ ಆವಾಗಿಂದಲೇ ನಾನು ಹಾರ್ಮೋನಿಯಂ ನುಡಿಸೋದು, ತಬಲಾ ನುಡಿಸೋದು, ಹಾಡುಗಳನ್ನು ಹಾಡ್ತಕ್ಕಂಥದ್ದು ಅವರಿಂದ ಕಲಿತ್ಕೊಂಡೆ. ಹ್ಞೂ ಅದಾದಮೇಲೆ ಏನು ಶಿಕ್ಷಣ, ಅದು ಅಕ್ಷರಾಭ್ಯಾಸವನ್ನು ಮಾಡಿದ್ರಿ? ಅಕ್ಷರಾಭ್ಯಾಸ ನಮ್ಮೂರಲ್ಲೇ ಅಷ್ಟೇ 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 ಅಕ್ಷರಾಭ್ಯಾಸ, ಹ್ಞೂ 6ನೇ ಕ್ಲಾಸ್ ತನಕ. ನಿಮಗೆ ಅವರು ಶಾಸ್ತ್ರಿಗಳೇನು ಅದನ್ನೆಲ್ಲ ಕಲಿಸಿದ್ರಲ್ಲ, ತೋಂಟದಾರ್ಯ ಶ್ರೀಗಳ ಸಂಪರ್ಕ ಯಾವಾಗ ಬಂತು? ಶಾಸ್ತ್ರಿಗಳ ಹತ್ರ ಉಳಿದು ನಾನು, ಅವರು ಮಹಾನ್ ಜ್ಯೋತಿಷಿಗಳಿದ್ದರು ಶಾಸ್ತ್ರಿಗಳು, ಹ್ಞೂ ವೈದಿಕರು ಇದ್ದರು. ಹ್ಞೂ ಜ್ಯೋತಿಷ್ಯ, ವೈದಿಕ ಎಲ್ಲನೂ ಕಲ್ತ್ಕೊಂಡ ನಾನು ಅವ್ರ ಹತ್ರ. ಹ್ಞೂ ಆಶ್ರಮದ ಒಂದು ಗುಡಿಸಲಿನಲ್ಲಿ ಅವರು ಇರ್ತಿದ್ದರು, ಇನ್ನೊಂದು ಗುಡಿಸಲಿನಲ್ಲಿ ನಾನು ಇರ್ತಿದ್ದೆ. ಹ್ಞೂ ಅಲ್ಲಿ ಗುಡಿಸಲುಗಳೇ ಇದ್ದವು. ಅವರು ಗುಡಿಸಲಿನಲ್ಲಿ ಇರ್ತಿದ್ರು, ನಾನು ಒಂದು ಗುಡಿಸಲಿನಲ್ಲಿ ಇರ್ತಿದ್ದೆ. ಎಂಥ ಗುಡಿಸಲಪ್ಪ ಅಂತಂದರೆ ಅದಕ್ಕೆ ಗುಡಿಸಲು ಬಾಗಿಲ ಮುಚ್ಚಿರ್ತಿರ್ಲಿಲ್ಲ, ಹ್ಞೂ ಮುಚ್ಚುವ ವ್ಯವಸ್ಥೆನೇ ಇರಲಿಲ್ಲ. ಆ ರೀತಿ ಊರು ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ದೂರ ಅಂಥಲ್ಲಿ ನಾವು ಇಬ್ಬರು ಇರ್ತಾಯಿದ್ವಿ. ಹ್ಞೂ ರಾತ್ರಿ ಆದ ಕೂಡಲೇ ನನಗೆ ತುಂಬ ಭಯ ಆಗ್ತಿತ್ತು. ಯಾಕಂತಂದರೆ ಎಂದೂ ನಾನು ಊರು ಬಿಟ್ಟು ಜನರ ಬಿಟ್ಟನ್ನು ನಾನು ಉಳಿದಿರಲಿಲ್ಲ. ಆದರೆ ಅಲ್ಲಿ ಒಂದು ಅನಿವಾರ್ಯತೆ, ಕಲಿಯಬೇಕು, ಕಲಿತೇ ಊರಿಗೆ ಹೋಗ್ಬೇಕನ್ನುವಂಥ ಒಂದು ಛಲ, ಕಲೀಲಾರದೆ ಊರಿಗೆ ಹೋಗೇಬಾರ್ದು. ಅದರಿಂದ ಅಲ್ಲಿ ಉಳ್ಕೊಂಡೆ. ಆಶ್ರಮದ 1-2-3 ಕೋಣೆಗಳು ನಿರ್ಮಾಣ ಮಾಡಿಸ್ತಾರೆ ಅವರು ಗುರುಗಳು. ಅವುಗಳ ಉದ್ಘಾಟನೆಗೆ ಗದಗಿನಾಚವ್ರು ಬಂದಿದ್ದರು, ಹ್ಞೂ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅವಾಗ ಬಂದಾಗ ನನಗೆ ಮಾತಾಡಿಸಿದ್ರು ಅವರು. ಯಾವ ಊರ ಎಲ್ಲ ಕೇಳಿದ್ರು. ನಮ್ಮ ಮಠಕ್ಕೆ ಬರ್ತೀನಂತ ಕೇಳಿದ್ರು ಅವರು. ಹ್ಞೂ ನೀವು ಒಬ್ಬನೇ ಇಲ್ಲಿ ಇಷ್ಟು ಅಡುಗೆಯೊಳಗೆ ಶಾಸ್ತ್ರಿಗಳ ಜೊತೆಗಿದ್ದಿ, ಅದಕ್ಕೆ ನಮ್ಮ ಮಠಕ್ಕೆ ಬಂದುಬಿಡು ನನ್ನ ಜೊತೆಗೆ ಅಂತಂದ್ರೆ ಅವರು. ಇಲ್ಲ ಗುರುಗಳೇ, ನಾನು ಬರುವ ಹಾಗಿಲ್ಲ. ಯಾಕಂತಂದ್ರೆ ನಾನು ಬಂದಂತಂದ್ರೆ ಇಲ್ಲಿ ಯಾರು ಕಂಠಭೂಷೆ ಮಾಡಬೇಕು, ಗುರುಗಳ ಹತ್ರ ಕೆಲಸ ಯಾರು ಮಾಡಬೇಕು, ಸೇವೆ ಯಾರು ಮಾಡಬೇಕು, ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ನಾನು ಬರೋದಿಲ್ಲ ಅಂತ ಅವ್ರು ಹೇಳಿದೆ ಗುರುಗಳಿಗೆ. ಯಾಕೆಂದ್ರೆ ನಂಗೆ ಗೊತ್ತಿರಲಿಲ್ಲ ಅವ್ರ ಬಗ್ಗೆ. ಅವರಷ್ಟು ದೊಡ್ಡ ಜಗದ್ಗುರು. ನನಗೇನೂ ಗೊತ್ತಿರಲಿಲ್ಲ. ಗುರುಗಳಿದ್ದಾರೆ, ಜಗದ್ಗುರುಗಳು ಇದ್ದಾರೆ ಅಂತ ಗೊತ್ತಿತ್ತು, ಬಟ್ ಅದ್ರ ಮಹತ್ವ ನಂಗೆ ಗೊತ್ತಿರಲಿಲ್ಲ ಅಷ್ಟೊಂದು. ಆವಾಗ ನಾನು ಕರೆದು ನೀನು ಬರಲ್ಲ ಅಂತಿ ಅಂತಂದ್ರೆ ಅವರು. ಇಲ್ಲ, ಬರೋದಿಲ್ಲರಿ ಬುದ್ಧಿ ಅಂತ ಹೇಳಿದ. ಪ್ರಥಮವಾಗಿ ನಾನು ಅವರನ್ನು ಆ ಸಮಯದಲ್ಲಿ. ನೀವು ಎಷ್ಟು ವಯಸ್ಸಿನರಿದ್ದರೆ ಅವಾಗ? ನಾನು 15 ವರ್ಷ. 15 ವರ್ಷ. ಗುರುಗಳು ಅದು ಎಷ್ಟನೇ ಇಸ್ವಿಯಲ್ಲಿ ಅಂದಾಜು? 95ರಲ್ಲಿ. ಹ್ಞೂ ಮುಂದೆ ನಿಮ್ಮ ಆ ಒಂದು ಪ್ರಾಮಾಣಿಕತೆ ಗುರುಗಳಿಗೆ ಇಷ್ಟ ಆಯಿತು ಅಂತ ಕಾಣಿಸ್ತದೆ. ಆಮೇಲೆ ಸಂಪರ್ಕ ಅಂದರೆ ಪ್ರತಿ ವರ್ಷ ಅವಾಗ ಬರ್ತಿದ್ರು ಅವರಲ್ಲಿ. ಅವಾಗ ನಾನು ನೋಡ್ತಾ ಇದ್ರು. ಧೋತ್ರಗಾಂವ್ಗೆ ಬರ್ತಾಯಿದ್ರು? ಧೋತ್ರಗಾಂವ್ ಆಶ್ರಮ ಸಣ್ಣ ಊರ, ಸಣ್ಣ ಆಶ್ರಮ ಇದ್ರೂ ಕೂಡ ಅವ್ರು ಬರ್ತಿದ್ರು. ಅಷ್ಟು ದೂರಲಿಂದ? ಅಷ್ಟು ದೂರಲಿಂದ ಬರ್ತಿದ್ರು. ಆಮೇಲೆ ಅವ್ರು ಹಾಗೇ ಬರ್ತಿರ್ಲಿಲ್ಲ. ನಮ್ಮ ಗುರುಗಳಿಗೆ ಕೇಳ್ತಿದ್ರು ಅವರು, ಆಶ್ರಮದ ಜನಭವ ಶಾಸ್ತ್ರಿಗಳಿಗೆ, ಎಷ್ಟು ಜನ ಭಕ್ತರು ಬರ್ತಾರೆ ಕಾರ್ಯಕ್ರಮಕ್ಕೆ ಅಂತ ಕೇಳ್ತಿದ್ರು ಅವರು. 200 ಜನ, 300 ಜನ, ಇಷ್ಟು ಜನ ಬರ್ತಾರೆ ಅಂತ ಹೇಳಿದಾಗ ಅಲ್ಲಿಂದಲೇ ಅವರು ಪ್ರಸಾದವನ್ನು ಮಾಡ್ಕೊಂಡು ಬರ್ತಿದ್ರು ಜನಗಳಿಗಾಗಿ, ಗದಗಿನಿಂದಲೇ. ಹಾಗೆ ಬರ್ತಾ ಹೋಗ್ತಾ ಇರುವಾಗ ಗದಗಿನ ಮಠದಿಂದ ಸಾಕಷ್ಟು ಪುಸ್ತಕಗಳನ್ನ ಕಳಿಸ್ತಿದ್ರು ಅವರು. ಈ ಪುಣ್ಯ ಪುರುಷರ ಮಾಲೆ ಇರ್ಬೋದು, ಬೇರೆ ಬೇರೆ ಗ್ರಂಥಗಳನ್ನು ಹೆಂಗೆ ಪ್ರಕಟ ಮಾಡ್ತಾರಲ್ರ ಅವರು, ಪೋಸ್ಟ್ನಿಂದ ಪ್ರತಿ ತಿಂಗಳ ಪುಸ್ತಕಗಳು ಬರ್ತಾಯಿತ್ತು. ನಾನು ಪುಸ್ತಕವನ್ನು ಓದ್ತಾ ಇದ್ದೆ, ಗುರುಗಳು ಕಳಿಸಿರ್ತಕ್ಕಂಥದ್ದು. ಅಲ್ಲಿ ನಮ್ಮ ಆಶ್ರಮದಲ್ಲಿ ಎಷ್ಟು ಪುಸ್ತಕಗಳಿದ್ವಲ್ಲ, ಎಲ್ಲ ಪುಸ್ತಕವನ್ನು ಓದಿದ್ದೆ ನಾನು, ಒಂದೂ ಬಿಟ್ಟು ಬಿಡದೆ ಓದಿದ್ದೆ. ಆಮೇಲೆ ಗದಗಿನ ಮಠದಿಂದ ಏನು ಬುಕ್ ಬರ್ತಾಯಿದ್ವು, ಪುಸ್ತಕಗಳು ಬರ್ತಕ್ಕಂಥ ದಾರಿ ಕಾಯ್ತಾನೆ ನಾನು ಇರ್ತಿದ್ದೆ. ಹೀಗಾಗಿ ಗುರುಗಳ ಪ್ರಭಾವ ನನ್ನ ಮೇಲೆ ತುಂಬಾ ಆಯಿತು. ಒಂದು ಕಡೆ ಚನ್ನಬಸವ ಶಾಸ್ತ್ರಿಗಳು, ಇನ್ನೊಂದು ಕಡೆ ತೋಂಟದಾರ್ಯ ಶ್ರೀಗಳು. ಚನ್ನಬಸವ ಶಾಸ್ತ್ರಿಗಳು
ಸಂಗೀತ ಒಂದು ಕಲಿಸಿದ್ರು. ಅತ್ಯಂತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಒಂದು ಆಶ್ರಯವನ್ನು ನೀಡಿ ಸಂಪೂರ್ಣವಾಗಿ ನನ್ನ ಒಬ್ಬ ಒಳ್ಳೆಯ ಮನುಷ್ಯನಾಗಲು ಅವರು ಮಾರ್ಗದರ್ಶನ ಮಾಡಿದ್ರು. ಆಮೇಲೆ ನೀವು ಅಲ್ಲಿಂದ ನಿಮ್ಮ ಸ್ವತಂತ್ರ ಮಟ್ಟಕ್ಕೆ ಬರೋಕ್ಕೆ ನಿರ್ಣಯ ಮಾಡಿದ್ರಿ? ಇಲ್ಲ, ಸ್ವತಂತ್ರ ಮಟ್ಟಕ್ಕೆ ಅಂತಂದರೆ ಖಜೂರಿಗೆ. ಹಾಂ, ಖಜೂರಿ ಮಠಕ್ಕೆ ಅದೇ ನನ್ನ ತಲೆಯಾಗ ಇರಲಿಲ್ಲ. ನನ್ನ ತಲೆಯಾಗ ಏನಿತ್ತು ಅಂತಂದರೆ, ಅಲ್ಲಿ ಜನನೇ ಹಾಗೆ ಹೇಳ್ತಿದ್ರು, ಆ ಮಠಕ್ಕೆ ಬರೀ ಗುರುಗಳು ತರ್ತೀವಿ ನಾವು, ಆ ಮಠಕ್ಕೆ ಅವರು ಪಟ್ಟಾಧಿಕಾರಿಗಳಾಗ್ತಾರೆ, ಅವರು ಕೈ ಕೆಳಗೆ ನಿನ್ನ ಸೇವಾ ಮಾಡಬೇಕು. ಓ, ನಿಮ್ಮನ್ನು ಮಠಾಧೀಶ ಮಾಡೋ ಇಚ್ಛೆ ಇರಲಿಲ್ಲ? ಇಲ್ಲ, ಸೇವೆ ಮಾಡಬೇಕು ಅಂತ ಹೇಳ್ತಾಯಿದ್ರು. ಒಬ್ಬರನ್ನ ತಂದು ಅವರು ಮಠಕ್ಕೆ ಮಾಡಿದ್ರು. ನನ್ನ ಕರೆಯೋದಕ್ಕೆ ಬಂದಿದ್ದರು, ಈ ಮಠಕ್ಕೆ ನಾವು ನಿನ್ನ ಗುರುಗಳನ್ನು ತಂದೀವಿ ಅಂತ ಹೇಳಿದ್ರು ಅವರು. ನಿನಗೆ ಗುರುವನ್ನು ತಂದೀವಿ ನಾವು, ಮತ್ತು ಇದೆಲ್ಲ ಬಿಡಬೇಕು, ಈ ಕಲಿಯೋದು, ಈ ಆಶ್ರಮ ಎಲ್ಲ ಬಿಟ್ಟು ಆ ಗುರುಗಳ ಹತ್ರ ಬಂದು ಸೇವೆ ಮಾಡಬೇಕು. ಅಷ್ಟೋ ತನಕ ನಂಗೆ ಸಾಕಷ್ಟು ಇದ್ರ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೆ. ಈ ಗುರು, ಶಿಷ್ಯ, ಶರಣರು, ವಚನಗಳು ಇದೆಲ್ಲ ಓದ್ಕೊಂಡಿದ್ದರಿಂದ ನಾನು ಅದನ್ನು ವಿರೋಧಿಸಿದೆ. ಗುರು ಅಂತಕ್ಕಂಥದ್ದು ನೀವು ನನ್ನನ್ನು ಮಾಡ್ತಕ್ಕಂಥ ವಿಷಯ ಅಲ್ಲ, ನಾನಾಗಬೇಕು. ಅಂದರೆ ನಾನು ನನ್ನ ಗುರುವನ್ನು ಅರಿಸಬೇಕು, ನಾನು ಗುರುಗಳನ್ನು ಒಪ್ಕೋಬೇಕು, ನನಗವ್ರು ಇಷ್ಟ ಆಗಬೇಕು. ಅಂತಹ ಗುರುಗಳು ಈಗಾಗಲೇ ನನಗೆ ಸಿಕ್ಕಿದ್ದಾರೆ. ಅದಕ್ಕೆ ನೀವೇನು ನಿಮ್ಮ ಮಠಕ್ಕೆ, ನಿಮ್ಮ ಊರಿಗೆ ಗುರು ಮಾಡ್ಬೇಕಂತೀರಿ, ಅದಕ್ಕೂ ನನಗೆ ಯಾವುದೂ ಸಂಬಂಧ ಇಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ. ಆಗ ನಮ್ಮ ಚನ್ನಬಸವ ಸ್ವಾಮಿಗಳು ಭಾಳ ಖುಷಿಯಾದ್ರು. ಅವರು ಖುಷಿಯಾಗಿ ಅವರ ಆಶ್ರಮಕ್ಕೆ ನನ್ನನ್ನು ಉತ್ತರಾಧಿಕಾರಿಯಾಗಿ ನೇಮಿಸಿದ್ರು. ಆ ದೋತ್ರಗಾಂವ್ ಆಶ್ರಮ. ಹಾಂ, ಚನ್ನಬಸಯ್ಯ ಶಾಸ್ತ್ರಿಗಳಂತ ಅವರು ಹಿರೇಮಠ, ವಿಶ್ವನಾಥ ಮಠ ಅಂಥೇಳಿ ಆಶ್ರಮಕ್ಕೆ ಉತ್ತರಾಧಿಕಾರಿ ಅದೇ ಕ್ಷಣವೇ ಅವರು ಘೋಷಣೆ ಮಾಡಿದ್ರು. ಆಮೇಲೆ ಗದಗಿನ ಅಜ್ಜರಿಗರು ಕೂಡ ಹೇಳಿದ್ರು, ನೋಡಿ ಶಾಸ್ತ್ರಿಗಳಿಗೆ ವಿಚಾರ ಮಾಡಿರಿ, ನಿಮ್ಮ ಕುಲ ಬಾಂಧವರು, ನಿಮ್ಮ ಜಾತಿಯವರು, ನಿಮ್ಮ ಜನ ನಿಮ್ಮನ್ನು ವಿರೋಧಿಸ್ಬೋದು, ಇನ್ನೊಂದು ಸಲ ವಿಚಾರ ಮಾಡಿರಿ ಅಂತ ಅವ್ರಿಗೆ ಹೇಳಿದ್ರು. ಅಲ್ಲದೆ ನೀವು ಸಂಸಾರವನ್ನು ಬಿಟ್ಟು ಬಂದವರಿದ್ರಿ, ನಿಮಗೆ ಮೊಮ್ಮಕ್ಕಳಿದ್ದಾರೆ, ಮಕ್ಕಳಿದ್ದಾರೆ, ನಿಮಗೆಲ್ಲ ಬಂಧು ಬಳಗ ಇದ್ದಾರೆ, ಅಂಥವರಲ್ಲಿ ಯಾರನ್ನಾದರೂ ನೀವು ತೊಗೋಬೋದು, ಯಾಕಂದ್ರೆ ನಮ್ಮ ಮಠಾಧೀಶರೆಲ್ಲ ಅದೇ ರೀತಿ ಮಾಡ್ತಾರೆ ಅಂತಂದ್ರು ಅವರು, ಗದಗಿನವರು. ಆವಾಗ ನಮ್ಮ ಚನ್ನಬಸವ ಸ್ವಾಮೀಜಿಯವರು ಹೇಳಿದ್ರು, ಇಲ್ಲ, ನನ್ನ ಒಂದೇ ನಿರ್ಣಯ. ಅವರು ಭಾಳ ನಿಷ್ಠುರವಾದಿಗಳು, ಚನ್ನಬಸವ ಸ್ವಾಮಿಗಳು ಭಾಳ ನಿಷ್ಠುರವಾದಿ. ಅವ್ರು ಏನು ಅಂತಾರೆ ಆ ಪ್ರಕಾರವಾಗಿಯೇ ಇರ್ತಕ್ಕಂಥವ್ರು. ನಾ ಈಗ ಒಮ್ಮೆ ನಿರ್ಣಯ ಮಾಡೀನಿ ಉತ್ತರಾಧಿಕಾರಿ ಅಂಥೇಳಿ, ಅಷ್ಟೇ, ನಿಮ್ಮ ಒಂದು ಆಶೀರ್ವಾದ ಬೇಕು, ಮತ್ತೇನು ಬೇಕಾಗಿಲ್ಲ ಅಂದ ಕೂಡಲೇ ಅಜ್ಜವರು ಭಾಳ ಖುಷಿಯಾದರು. ಒಬ್ಬ ಸಂಪ್ರದಾಯವಾದಿ ಶಾಸ್ತ್ರಿಯಾಗಿ, ವೈದಿಕ ಶಾಸ್ತ್ರಿಯಾಗಿ, ಒಂದು ಮಠದಿಂದ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸ್ತ್ರಿಯಾಗಿ, ಇಂತಹ ಯೋಗ್ಯವಾದ ಒಂದು ಉತ್ತರಾಧಿಕಾರಿಯನ್ನು ನೀವು ಗುರುತಿಸಿರಿ ಅಂತಂದ್ರೆ ನಮಗೆ ಭಾಳ ಖುಷಿಯಾಗಿದೆ, ಅದನ್ನೇ ನೀವು ಮುಂದುವರಿಸ್ರಿ ಅಂತ ಅವ್ರು ಹೇಳಿದ್ರು ಅವ್ರಿಗೆ ಅಂತ. ನೀವಲ್ಲಿ ಉತ್ತರಾಧಿಕಾರಿಗಳು ಆದಮೇಲೆ ಸನ್ಯಾಸ ದೀಕ್ಷಾ ನಿಮ್ಮ ಚನ್ನಬಸವ ಗುರುಗಳಿಂದ ತೊಗೊಂಡ್ರೆ? ಸನ್ಯಾಸ ದೀಕ್ಷಾ ನಾನು ಖಜೂರಿಯಲ್ಲಿದ್ದಾಗೆ ಸನ್ಯಾಸ ದೀಕ್ಷೆ ಆಗಿತ್ತು. ಆಳಂದದ ಅಲ್ಲಿ ಹಿರೇಮಠದ ಒಬ್ಬರು ಸಿದ್ಧಲಿಂಗ ಸ್ವಾಮೀಜಿ ಇದ್ದಿದ್ದರು. ಅವರು ಈ ಕಾವಿ ದೀಕ್ಷೆ ಮತ್ತು ಸನ್ಯಾಸ ದೀಕ್ಷೆ ನನ್ನ 12ನೇ ವಯಸ್ಸಿನವರೆಗೆ ಕೊಟ್ಟಿದ್ದರು ಅವರು. ಹಾಗೆ ನಮ್ಮ ಮನೆಯವರು. ಮತ್ತು ಇಲ್ಲಿ ಉತ್ತರಾಧಿಕಾರಿ ಆದಮೇಲೆ ನಿಮ್ಮ ಪಾತ್ರ ಏನು ಶುರುವಾಯಿತು? ಉತ್ತರಾಧಿಕಾರಿ ಆದಮೇಲೆ ಆಶ್ರಮದಲ್ಲಿ ವಿದ್ಯಾರ್ಥಿಗಳು ಇರ್ತಿದ್ರು. ಗುರುಗಳು ಅವರಿಗೆ ಈ ವೈದಿಕ, ಜ್ಯೋತಿಷ್ಯ, ಸಂಗೀತ ಇದನ್ನೆಲ್ಲ ಕಲಿಸ್ತಾಯಿದ್ರು. ನಾನು ಅವ್ರ ಜೊತೆಗೆ ಅವರು ಹೇಳುವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಿದ್ದೆ. ಆಮೇಲೆ ಮಕ್ಕಳಿಗೆ ನಾನು ಕೂಡ ಸಂಗೀತವನ್ನು ಕಲಿಸ್ತಾ ಇದ್ದೆ. ಅಷ್ಟೇ, ಬೇರೆ ಏನೋ ಅವರು ನನ್ನ ಮೇಲೆ ಹೆಚ್ಚು ಭಾರ ಹಾಕಲಿಲ್ಲ ಗುರುಗಳು. ಮತ್ತು ಈ ನಿಮ್ಮ ಪ್ರಗತಿಪರ ಆಲೋಚನೆಗಳು ಯಾವಾಗ ಬಂದು? ಅಷ್ಟೊಂದು ಸಂಪ್ರದಾಯದ ಮಠದಲ್ಲಿ ಪ್ರಗತಿಪರ ಆಲೋಚನೆ ಗದಗಿನ ಪೂಜ್ಯರ ಒಂದು ಸಂಪರ್ಕಕ್ಕೆ ಬಂದಾಗ ಈ ಆಲೋಚನೆಗಳು ಶುರುವಾದವು. ಅವರೇ ಅದಕ್ಕೆ ಮುಖ್ಯವಾಗಿ ಕಾರಣ. ಸಾಕಷ್ಟು ಪುಸ್ತಕಗಳನ್ನು ನಾನು ವರ್ಷಕ್ಕೆ ಒಂದು ಸಲ ಅವ್ರ ಹತ್ರ ಹೋಗ್ತಾಯಿದ್ದೆ ಗದಗಿಗೆ.
ಆವಾಗ ನಂಗೆ ಅವ್ರು ಬರೀ ಪುಸ್ತಕಗಳನ್ನೇ ಕೊಡ್ತಾಯಿದ್ರು. ಅವ್ರು ಕೊಟ್ಟಿರೋ ಎಲ್ಲ ಗ್ರಂಥಗಳನ್ನು ಓದಿ ನಾನು. ಹ್ಞೂ ಎಲ್ಲ ಶರಣರ ವಚನಗಳ ವೈಚಾರಿಕ ವಿಚಾರಧಾರೆಗಳಿರ್ತಕ್ಕಂಥ ಪ್ರಗತಿಪರ ವಿಚಾರಧಾರೆಯ ಪುಸ್ತಕಗಳಿರ್ಬೋದು, ಧರ್ಮ ಗ್ರಂಥಗಳಿರ್ಬೋದು, ಆಮೇಲೆ ಮೂಢನಂಬಿಕೆಗಳ ವಿರುದ್ಧವಾಗಿ ಬರೆದಿರುವಂಥ ಅನೇಕ ಗ್ರಂಥಗಳು ಅವರನ್ನು ಕೊಟ್ಟಿದ್ದರು. ವೈಚಾರಿಕ ಒಂದು ವೈಜ್ಞಾನಿಕವಾದ ಮನೋಭಾವ ತಯಾರು ಮಾಡೋ ಸಲುವಾಗಿ ಅವರು ಆ ರೀತಿ ನನಗೆ ಪುಸ್ತಕಗಳೇ ಆ ಥರ ಕೊಟ್ಟರು ಅವರು. ಅದು ಓದಿ 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 ಮುಂದೆ ನಮ್ಮ ಧೋತ್ರಗಾಂವದ ಆಶ್ರಮಕ್ಕೆ ಉತ್ತರಾಧಿಕಾರಿ ಅಂತೇಳಿ ಒಂದು ಕಾರ್ಯಕ್ರಮನೇ ಮಾಡಿದ್ರು. ಹ್ಞೂ ನಮ್ಮ ಚನ್ನಬಸವ ಸ್ವಾಮೀಜಿಯವರ ಆಶೆಯಂತೆ ಗದಗಿನ ಅಜ್ಜವರು ಮತ್ತು ಹಾರಕೋಡಿನ ಚನ್ನವೀರ ಶಿವಾಚಾರ್ಯ ಅಂತದಾರಲ್ಲ ಈಗ ಅವರು ಕೂಡ ಆಶ್ರಮಕ್ಕೆ ಭಾಳ ಸಂಬಂಧ ಅವರು ನಮ್ಮ ಮೊದಲಿನ ಸ್ವಾಮೀಜಿಗಳ ಜೊತೆ. ಹೀಗಾಗಿ 2003ರಲ್ಲಿ ಆಶ್ರಮದ ಒಂದು ಅಧಿಕಾರ ಕೊಟ್ಟವರು ನನಗೆ ಅಜ್ಜವರ ಒಂದು ಸಾನ್ನಿಧ್ಯದಲ್ಲಿ. ಅಲ್ಲಿಂದ ಇನ್ನೂ ಹೆಚ್ಚು ಅಜ್ಜವರ ಸಂಪರ್ಕ ಆಯಿತು. ಆಗಲೇ ನಾನು ಉಸ್ತೂರಿ ಮಠಕ್ಕೆ ಹೋಗಿದ್ದೆ ಮಹಾರಾಷ್ಟ್ರದಲ್ಲಿ. ಉಸ್ತೂರಿ, ಅದು ಕೊರಣೇಶ್ವರ ಮಠನೇ, ಅದು ಕೂಡ ಲಾತೂರು ಜಿಲ್ಲೆ ನಿಲಂಗ ತಾಲೂಕು ಉಸ್ತೂರಿ ಅಂತ. ಅಲ್ಲಿ ನಾನು ಅನೇಕ ಜನಪರ ಕಾರ್ಯಗಳನ್ನು ಶುರು ಮಾಡಿದ್ದೆ ಆ ಊರಲ್ಲಿ, ಈ ಮೂಢನಂಬಿಕೆಗಳ ವಿರುದ್ಧವಾಗಿ. ಯಾಕಂದರೆ ಆ ಗಡಿ ಭಾಗದಲ್ಲಿ ಏನು ಹೆಚ್ಚು ಸಮಸ್ಯೆ ಅಂತಂದರೆ ಈ ಭಾನಾಮತಿ ಮಾಡ್ತಾರೆ ಅಂತ ಅನ್ನುವಂಥ ವಿಷಯ ಇರ್ಬೋದು, ಅಥವಾ ಮೈಯಲ್ಲಿ ದೆವ್ವ ಬರ್ತೈತಿ, ದೇವರು ಬರ್ತೈತಿ ಅನ್ನುವಂಥ ಮೂಢನಂಬಿಕೆಗಳಿರ್ಬೋದು. ಅದರಿಂದ ಆ ಭಾಗದಲ್ಲಿ ಎಷ್ಟೋ ಅತಿ ಹೆಚ್ಚು ಮಹಿಳೆಯರ ಮೇಲೆ ದೌರ್ಜನ್ಯ, ಅತ್ಯಾಚಾರ ಭಾಳ ನಡೀತಾ ಇತ್ತು. ಆ ವಿಷಯ ಕುರಿತು ನಾನು ಸಾಕಷ್ಟು ಕೆಲಸವನ್ನೆಲ್ಲ ಶುರು ಮಾಡಿದೆ. ಆವಾಗ ನನಗೆ ಸಂಪರ್ಕಕ್ಕೆ ಯಾರು ಬಂದರು ಅಂತಂದರೆ, ಈ ಮಹಾರಾಷ್ಟ್ರದ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿಯ ಮುಖ್ಯಸ್ಥರಾದ ನರೇಂದ್ರ ದಾಬೋಳ್ಕರ್ ಅಂತ ಹೇಳಿ. ಅವರ ಹತ್ಯೆ ಆಯಿತು. ಅವರ ಸಂಘಟನೆಯ ಸಂಪರ್ಕ ಬಂದು ಅವರ ಜೊತೆಗೂಡಿ ಸಾಕಷ್ಟು ಕಾರ್ಯಗಳನ್ನು ನಾನು ಮಾಡಿದೆ. ಮೂಢನಂಬಿಕೆಗಳು ಒಂದು ಕಡೆ ಅದು ವಿರೋಧಾಭಾಸ, ಕಾಂಟ್ರಡಿಕ್ಷನ್ ಆಗಲಿಲ್ಲ ರೀ ಬುದ್ಧಿ. ಇಲ್ಲಿ ನೀವು ವೈದಿಕ ಪರಂಪರೆಯ ಮಠದಲ್ಲಿ ಉತ್ತರಾಧಿಕಾರಿಯಾಗಿದ್ದಿರಿ, ಇನ್ನೊಂದು ಕಡೆ ಅಲ್ಲಿ ವೈಚಾರಿಕ ಚಳವಳಿ ಹೋರಾಟ ಅಂದ ಕೂಡಲೇ ಜನರಿಗೆ ಗೊಂದಲ ಆಗಲಿಲ್ಲ? ಇಲ್ಲಿ ಜ್ಯೋತಿಷ್ಯ, ಸಂಗೀತ, ಕೀರ್ತನ ಇದನ್ನೆಲ್ಲ ಹೇಳ್ತಾರೆ, ಅಲ್ಲಿ ಹೋಗಿ ವೈಚಾರಿಕತೆ ಹೆಂಗೆ ಅಂತ? ಅದು ವೈದಿಕ ಪರಂಪರೆ ಮಠ ಅಲ್ಲದು, ಅದು ಒಂದು ಆಶ್ರಮ. ಶಾಸ್ತ್ರಿಗಳು ಅವು ಮೂಲತಃ ನೋಡಿದರೆ ಅವರು ಈ ವೈದಿಕ ಸಂಪ್ರದಾಯಗಳಿಗೆ ಅಷ್ಟೊಂದು ಮೆಚ್ಕೊಂಡ್ರು ಇರಲಿಲ್ಲ. ಅವ್ರು ಕಲ್ತಿದ್ದು ಅದನ್ನು ಅಭ್ಯಾಸ ಮಾಡಿದರು ಅಂಥೇಳಿ ಒಂದು ಉಪಜೀವನಕ್ಕಂತ ಹೇಳಿ ಉಪಯೋಗ ಅದನ್ನು ಅಷ್ಟೇ, ಕಲಿಕೆಗಾಗಿ ಮಾಡ್ಕೊಂಡು, ಕಲಿಕೆಗಾಗಿ ಮತ್ತು ಈ ಜಂಗಮ ಒಟುಗಳನ್ನು ಕಲಿಸೋದಕ್ಕಾಗಿ ಅಷ್ಟೇ ಮಾಡ್ತಾಯಿದ್ರು. ಆದರೆ ಮೊದಲಿನಿಂದಲೂ ನನಗದು ಇಷ್ಟ ಆಗ್ತಿರ್ಲಿಲ್ಲ. ಯಾವುದೇ ಈಗ ನಾನು ನಿಮ್ಗೆ ಹೇಳೋದಲ್ಲ, ಮೈಯ ಬರೋದಾಗಲಿ, ದೆವ್ವ, ಭೂತ, ಆಮೇಲೆ ಜ್ಯೋತಿಷ್ಯ, ಈ ವಾಸ್ತು, ಮುಹೂರ್ತ, ಇವುಗಳನ್ನು ನಂಬ್ತಿರ್ಲಿಲ್ಲ. ಮೊದಲಿನಿಂದಲೇ ನಾನು ನಂಬ್ತಿರ್ಲಿಲ್ಲ. ಆಮೇಲೆ ಗದಗಿನ ಅಜ್ಜರ ಸಂಪರ್ಕ ಬಂದ ಮೇಲೆ ಅನೇಕ ಪುಸ್ತಕಗಳನ್ನ ಓದೋದ್ರಿಂದ ಇನ್ನಷ್ಟು ಅದರ ಬಗ್ಗೆ ತಿಳುವಳಿಕೆ ಬಂತು. ಒಂದು ಕಾನ್ಫಿಡೆನ್ಸ್, ಒಂದು ವಿಶ್ವಾಸ ಅಂತಾರಲ್ಲ, ಆತ್ಮವಿಶ್ವಾಸ ಅದರೊಳಗೆ ಬಂದು ಅದನ್ನು ನಂಬ್ತಿರಲಿಲ್ಲ. ಮುಂದೆ ನಮ್ಮ ಆಶ್ರಮದಲ್ಲಿರುವಂಥ ಗುರುಗಳು, ಶಾಸ್ತ್ರಿಗಳು ಸಹಿತ ತಮ್ಮ ಕೊನೆಯ ವಯಸ್ಸಿನಲ್ಲಿ ಅದನ್ನೆಲ್ಲ ಬಿಟ್ಟುಬಿಟ್ರು. ಅವರು ಪರಿವರ್ತನೆ ಆದರು. ಅವರ 80ನೇ ವಯಸ್ಸಿಗೆ ಸಂಪೂರ್ಣವಾಗಿ ಅದನ್ನು ತ್ಯಜಿಸಿದರು ಅವರು. ಅಲ್ಲಿ ಆಶ್ರಮದಲ್ಲಿ ಬಸವ ತತ್ವದ ಕಾರ್ಯಕ್ರಮಗಳು ಪ್ರಾರಂಭ ಆದವು. ಅದು ಸಂಪೂರ್ಣವಾಗಿ ನನ್ನ ಮೇಲೆ ಅವರು ಆ ಜವಾಬ್ದಾರಿನ ಬಿಟ್ಟರು. ನಿನಗೆ ಹೇಗೆ ಸರಿ ಅನ್ನಿಸ್ತದೆ ಹಾಗೆ ನೀ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಂಥೇಳಿ. ನಂದು ಯಾವುದೇ ರೀತಿ ಅದಕ್ಕೆ ಅಡ್ಡಿ ಆತಂಕ ಇಲ್ಲ. ಮತ್ತು ಅವರು ಸ್ವತಃನೇ ಹೇಳಿದ್ರು, ನಾನು ಇನ್ನು ಮುಂದೆ ಇದನ್ನು ಮಾಡಂಗಿಲ್ಲ, ಕಲಿಸಂಗಿಲ್ಲ, ಅಥವಾ ಇದನ್ನು ಆಚರಣೆಯಲ್ಲಿ ತರಂಗಿಲ್ಲ ಅಂಥೇಳಿ ಸ್ವತಃನೇ ತಾವೇ. ಅದಕ್ಕೆ ಇನ್ನೊಂದು ಕಾರಣ ಏನಂತಂದರೆ, ನಾನು ಅವರ ಪ್ರತಿಯೊಂದು ಏನು ಈ ಜ್ಯೋತಿಷ್ಯ ಇರ್ಬೋದು, ವಾಸ್ತು ಇರ್ಬೋದು, ಫಲ ಜ್ಯೋತಿಷ್ಯ ಇರ್ಬೋದು, ಇದಕ್ಕೆ ನಾನು ತುಂಬ ಸವಾಲುಗಳನ್ನು ಹಾಕ್ತಾಯಿದ್ದೆ.
ಭಾಳ ಚರ್ಚೆ, ಸಂವಾದ, ವಾದ ವಿವಾದ ಎಲ್ಲ ಆಗ್ತಿತ್ತು. ಕೊನೆಗೆ ಅವ್ರು ಒಪ್ಕೊಂಡ್ರು ಅದನ್ನೆಲ್ಲವನ್ನು. ಹೌದು, ನೀ ಹೇಳೋದು ಸರಿ ಅದ, ಇದೆಲ್ಲ ತಪ್ಪೈತಿ. ಯಾಕೆ ನಾನು ಎಲ್ಲನೂ ಉದಾಹರಣೆ ಸಹಿತವಾಗಿ ಹೇಳ್ತಾ ಇದ್ದೆ. ನಾನು ಅವ್ರ ಹತ್ರ ಜ್ಯೋತಿಷ್ಯ ಕಲಿತಿದ್ದು ಅವ್ರ ಮುಂದೆ ಕುಳಿತು ನಾನು ಜ್ಯೋತಿಷ್ ಕಲೀಲಿಲ್ಲ. ಅವರು ಜ್ಯೋತಿಷ್ಯ ಹೇಳೋದನ್ನು ಕೇಳಿ ಕೇಳಿ ಜ್ಯೋತಿಷ್ಯ ಕಲ್ತಿದ್ದೆ. ಅದನ್ನು ಕಲಿತ ಮೇಲೆ ನನಗೆ ಅರ್ಥ ಆಯಿತು. ಅದರ ಒಂದು ಬೃಹತ್ ಜಾತಕ ಅಂತೇಳಿ ಒಂದು ಪುಸ್ತಕ ಇದೆ, ಭಾಳ ಹಳೆಯದು, ಜ್ಯೋತಿಷ್ಯದ ಭಾಳ ಅಥೆಂಟಿಕ್ ಅಂತ ಅವ್ರು ಒಪ್ಕೊತಾರೆ. ಅದರ ಮೇಲೂ ಕೂಡ ಬರೆದಿದೆ, ಪಂಚಭವತಿ ಪಂಚ ನ ಭವತಿ. ಆ ಗ್ರಂಥದ ಮೇಲೇ ಬರೆದಿದ್ದಾರೆ, ಪಂಚಭವತಿ ಪಂಚ ನ ಭವತಿ ಅಂದರೆ 5 ಖರೆ 5 ಸುಳ್ಳ, ಸಂಪೂರ್ಣವಾಗಿ ಖರೆ ಅಲ್ಲ. ಅದು ಸತ್ಯ. ಅವರು ಅಷ್ಟೆಲ್ಲ ಸಂಶೋಧನೆ ಮಾಡಿ ಗ್ರಂಥ ಬರೆದಿದ್ರು ಕೂಡ ಆ ಸತ್ಯವನ್ನು ಅಲ್ಲಿ ಬರೆದಿದ್ದಾರೆ ಅವರು. ಅದರ ಮೇಲೂ ಕೂಡ ನಾನು ವಿಚಾರ ಮಾಡಿ ಗುರುಗಳನ್ನು ಚರ್ಚೆ ಮಾಡಿದೆ. ಹೀಗಾಗಿ ಎಲ್ಲರಿಗೂ ಗೊತ್ತಾಯಿತು, ಈ ಸ್ವಾಮಿ ಅಲ್ಲಿದ್ರೂ ಕೂಡ ಅಲ್ಲಿನ ಯಾವುದೇ ಆಚರಣೆಗಳನ್ನು ತನ್ನದಾಗಿಸ್ಕೊಂಡಿಲ್ಲ, ಆ ವಿಚಾರಗಳನ್ನು ಬಿಟ್ಟಿದ್ದಾರೆ ಅಂತ ಗೊತ್ತಾಗಿತ್ತು. ಹೀಗಾಗಿ ಅಷ್ಟೇನು ಸಮಸ್ಯೆ ಬರಲಿಲ್ಲ. ಆದರೆ ಹಳ್ಳಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಈ ವಿಷಯದಲ್ಲಿ ಭಾಳ ಸಮಸ್ಯೆ ಬರ್ತಾಯಿತ್ತು. ಯಾಕಂದರೆ ಹಳ್ಳಿ ಒಳಗೊಬ್ಬ ಮಠಾಧೀಶನ ಜನ ಹೆಂಗೆ ನೋಡ್ತಾರೆ ಅಂತಂದ್ರೆ, ಒಬ್ಬ ಪವಾಡ ಪುರುಷ, ಒಬ್ಬ ಚಮತ್ಕಾರಿ, ಅಂತರ ಕೊಡಬೇಕು, ದೇವ ಹೇಳಿ ಇಂಥವೆಲ್ಲ ಮಾಡ್ಬೇಕನ್ನೋವಂಥದ್ದು ಒಂದು ಇದು ಇರ್ತೈತೆ ಅವರಿಗೆ. ಹೀಗಾಗಿ ಒಂದು ಸ್ವಲ್ಪ ಶುರು ಅಂದರೆ ಪ್ರಾರಂಭದಲ್ಲಿ ಸಮಸ್ಯೆ ಆಯಿತು, ಭಾಳ ವಿರೋಧಗಳು ಹುಟ್ಕೊಂಡ್ವು. ಆಮೇಲೆ ಈ ಜಾತಿ ವ್ಯವಸ್ಥೆ ಹಳ್ಳಿಗಳಲ್ಲಿ ಭಯಂಕರ. ಮಠದ ಸ್ವಾಮಿ ಸಮಾನತೆ ಕೆಲಸ ಮಾಡಿದರೆ ಜನಗಳು ಬಹಿಷ್ಕಾರ ಹಾಕುವಂಥ ಪರಿಸ್ಥಿತಿ ಆ ಸಮಯದಲ್ಲಿತ್ತು. ಆ ಒಂದು ಸಮಸ್ಯೆಗೂ ನಾನು ಗುರಿಯಾಗಿದ್ದೆ. ಅದನ್ನು ಭಾಳ ದೊಡ್ಡ ಹೊಡೆತ ಕೊಟ್ಟಿತ್ತು. ಆಮೇಲೆ ಮೂಢನಂಬಿಕೆಗಳ ವಿರುದ್ಧ ನಾನು ಕೆಲಸ ಮಾಡ್ತಾಯಿದ್ದೆ, ಅದನ್ನು ಕೂಡ ಭಾಳ ದೊಡ್ಡ ಹೊಡೆತ ಕೊಟ್ಟಿತ್ತು ನಮಗೆ ಭಯಂಕರವಾಗಿ. ಆದರೂ ಕೂಡ ಅದನ್ನು ಲೆಕ್ಕಿಸದೆ ನನ್ನ ತಿಳುವಳಿಕೆಯ ಪ್ರಕಾರ ಎಲ್ಲ ಕಾರ್ಯವನ್ನು ಅಲ್ಲಿ ಮಾಡಿದ್ದೇನೆ. ಮುಂದೆ ಅದು ಹಂಗಾದ್ಮೇಲೆ ಇರ್ಬೋದು, ಆ ಹೋರಾಟದ ಚಳವಳಿ ತೀವ್ರ ಆದಾಗ ಅದು ಭಾಳ ಹಿಂದುಳಿದಂಥ ಪ್ರದೇಶ. ಬಾನಮತಿ ಬರೀ ಅತಿಯಾದ ಮೌಢ್ಯತೆ ಪ್ರದೇಶ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇದ್ದರೆ ಆ ಭಾಗ. ನೀವು ಅದನ್ನು ಹೆಂಗೆ ಎದುರಿಸಿದ್ರಿ? ಮತ್ತು ನಿಮ್ಮ ಪರವಾಗಿ ಜನ ಬೇಕಲ್ಲ, ಸ್ವಾಮಿ ಆದವ್ರಿಗೆ ಹಿಂಬಾಲಕರೇ ಇರಲ್ಲ, ಯಾರು ಮೌಢ್ಯತೆಯನ್ನು ಬಿತ್ತಾರ ಅವ್ರ ಜೊತೆಗೆ ಜನ ನಿಲ್ತಾರೆ. ನಾನು ಹೆಂಗೆ ಹೆದರಿಸಿದೆ ಅಂತಂದರೆ, ಒಂದಿಷ್ಟು ತಿಳಿದವ್ರ ಜೊತೆಗಿದ್ದರು, ಒಂದಿಷ್ಟು ತಿಳಿದವರು, ಓದ್ದವರು. ಆಮೇಲೆ ಆ ಸಂಘಟನೆ ಮುಖಾಂತರ ಸಾಕಷ್ಟು ಈ ಶಿಕ್ಷಕರು ಭಾಳ ಸಹಕರಿಸಿದರು. ಆ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿಯಲ್ಲಿ ಮಾಡ್ತಕ್ಕಂಥವ್ರು. ಹೀಗಾಗಿ ಏನೇ ಸಮಸ್ಯೆಗಳು, ಎಷ್ಟೇ ಗೊಂದಲಗಳು ಇದ್ದರೂ ಕೂಡ ನಾನು ಮಾತ್ರ ವಿಚಲಿತನಾಗಲಿಲ್ಲ. ಆ ಕೆಲಸ ನಿರಂತರ ಮಾಡ್ತಾನೇ ಇದ್ದೆ. ಮಹಾರಾಷ್ಟ್ರದ ಸಂತರ ಪ್ರಭಾವನೂ ಭಾಳ ಆಗಿತ್ತು. ಮಹಾರಾಷ್ಟ್ರದಲ್ಲಿ ಸಂತ ಗಾಡ್ಗೆ ಬಾಬಾ ಅಂತ ಹೇಳಿದರು, ಸಂತ ತುಕಾರಾಮ್ ಮಹಾರಾಜರು ಅಂತೇಳಿ ಮೊದಲಾರ ಆಗಿದ್ದರು ಅವರು. ಆಮೇಲೆ ಸಂತ ತುಕುಡೋಜಿ ಅಂತಿದ್ದರು. ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಆ ಸಂತರ ಪ್ರಭಾವ. ಅವರು ಕೂಡ ಬಹಳ ವೈಚಾರಿಕ ಸಂತರು, ಅತ್ಯಂತ ಪ್ರಗತಿಪರ ವಿಚಾರಗಳನ್ನು ಆ ಸಮಯದಲ್ಲೇ ಹೇಳಿದವರು ಅವರಾಗಿದ್ದರು. ಅವರ ಒಂದು ಪ್ರಭಾವ, ಹೀಗೆ ಅನೇಕ ಕಾರ್ಯಚಟುವಟಿಕೆಗಳು ಮಾಡ್ತಾ ಅದನ್ನು ನಾನು ಮುಂದುವರಿಸಿದೆ. ಅಲ್ಲಿ ಬಸವ ತತ್ವಕ್ಕೂ ಮತ್ತು ಆ ಮರಾಠಿ ಸಂತರ ಧರ್ಮಕ್ಕೂ ವಿಚಾರಗಳಿಗೆ ಏನು ಸಾಮ್ಯತೆಯನ್ನು ನೀವು ಗುರುತಿಸಿದ್ರಿ? 12ನೇ ಶತಮಾನದಲ್ಲಿ ಬಸವಣ್ಣನವರ ಒಂದೇನು ಈ ಅನುಭವ ಮಂಟಪದ ಮುಖಾಂತರ ಕ್ರಾಂತಿಯಾಯಿತು. ಶರಣರ ಒಂದು ಸಂಘ ನಿರ್ಮಾಣವಾಗಿ, ಆಮೇಲೆ ಪ್ರಚಾರಕ ಜಂಗಮರ ಸಂಘ ನಿರ್ಮಾಣವಾಗಿ, ಒಂದು ಮಹಾನ್ ಸಾಮಾಜಿಕ ಮತ್ತು ಧಾರ್ಮಿಕ ಒಂದು ಪರಿವರ್ತನೆ ಏನೆಲ್ಲ ಆಯಿತು, ಅದು 12ನೇ ಶತಮಾನದಲ್ಲಿ ನಿಮಗೆಲ್ಲ ಗೊತ್ತಿದೆ. ಈ ಲಿಂಗಾಯತ ಆಂದೋಲನದ ಪರಿಣಾಮ 13ನೇ ಶತಮಾನದಲ್ಲಿ ಮಹಾರಾಷ್ಟ್ರದ ಸಂತರ ಮೇಲೆ ಆಯ್ತದು ಬಾದಲ್ಲಿ. ಅಂದರೆ ಇಲ್ಲಿ ಚಳವಳಿ ಬ್ರೇಕ್ ಆಗಿತ್ತು, ಬ್ರೇಕ್ ಆಗಿ ಅಲ್ಲಿ ಕಂಟಿನ್ಯೂ ಕಂಟಿನ್ಯೂ ಆಯಿತು. ಅಷ್ಟೇ ಒಂದಿಷ್ಟು
ಕಾರ್ಯ ಮಾಡುವ ರೀತಿಗಳನ್ನು ಸ್ವಲ್ಪ ಅವರು ಅದೇ ಇಷ್ಟಲಿಂಗದ ಬದಲು ಅವರು ಬದಲಾಯಿಸ್ಕೊಂಡ್ರು ಅವರು ವಾರ್ಕರಿ ಪಂಥದಲ್ಲಿ. ಪರಿಸ್ಥಿತಿಗೆ ಅನುಸಾರವಾಗಿ. ಯಾಕಂತಂದರೆ 12ನೇ ಶತಮಾನದ ಈ ಕೊನೆಯ ಪ್ರತಿಕ್ರಾಂತಿ ಏನಾಯಿತು, ಆ ಕ್ರಾಂತಿಗೆ ಪ್ರತಿಕ್ರಾಂತಿ ಏನು ಈ ವೈದಿಕರು ಪ್ರತಿಕ್ರಾಂತಿ ಮಾಡಿದ್ರಲ್ಲ, ಅದು ಅತ್ಯಂತ ಭಯಾನಕವಾಗಿತ್ತು, ರಕ್ತರಂಜಿತವಾಗಿತ್ತು. ರಕ್ತಕ್ರಾಂತಿ ಅದು ಸಂಪೂರ್ಣವಾಗಿ ಹತ್ಯಾಕಾಂಡ. ಹೆದರಿಬಿಟ್ರು. ಕಲ್ಯಾಣ ಕ್ರಾಂತಿ ಕೇವಲ ಕಲ್ಯಾಣ ಕ್ರಾಂತಿ ಅಲ್ಲದೆ ಕಲ್ಯಾಣ ಹತ್ಯಾಕಾಂಡವಾಗಿತ್ತದು. ಅಷ್ಟು ಭೀಕರ ಇತ್ತು ಅಂತೀರಿ? ಎಷ್ಟು ಭೀಕರ ಅಂತಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಆ ಪ್ರತಿಕ್ರಾಂತಿಯ ನಂತರ ಸುಮಾರು 150-200 ವರ್ಷಗಳ ಪರ್ಯಂತ ಅದರ ಬಗ್ಗೆ ಯಾರೂ ಮಾತೇ ಆಡಲಿಲ್ಲ, ಚರ್ಚೆ ಮಾಡಲಿಲ್ಲ, ಯಾರೂ ಬರೆಯಲಿಲ್ಲ. ಯಾಕಂದರೆ ಒಂದು ಭಯ ಸಮಾಜದಲ್ಲಿ ಎಲ್ಲ ಕಡೆಯೂ ಕೂಡ. ಹೇಗೆ ನಿಮ್ಮ ಸಮೀಪ ನಿಮ್ಮ ಊರಲ್ಲಿ ನಿಮ್ಮ ಓಣೆಯಲ್ಲಿ ಯಾರ್ದಾದರೂ ಒಂದು ಕೊಲೆಯಾಗಿತ್ತು ಅಂತಂದರೆ ಒಂದಿಷ್ಟು ದಿನ ಭಯದ ವಾತಾವರಣ, ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಕೆಲವು ದಿನ ಆದ ಕೂಡಲೇ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆ ರೀತಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಒಬ್ಬ ಸಂತ ನಾಮದೇವ ಅಂಥೇಳಿ, ಈ ಶಿಂಪಿ ಜಾತಿಯಿಂದ ಬಂದಿರತಕ್ಕಂಥ ಸಂತ ಅಂತೇಳಿ ಅಲ್ಲಿ ಕರೀತಾರೆ. ಶಿಂಪಿಗ ಅಂತಾರಲ್ಲ, ಸಿಂಪಿಗರು. ಹಾಂ, ಸಂತ ನಾಮದೇವ ಅಂಥೇಳಿ. ಆ ಸಂತ ನಾಮದೇವನ ಹೇಳ್ತಾರೆ ಏನಂತಂದರೆ, ಸಂತ ನಾಮದೇವನ ತಾಯಿಯ ತವರೂರು ಬಸವ ಕಲ್ಯಾಣ ಇತ್ತು ಅಂತ ಹೇಳ್ತಾರೆ. ಆ ಸಂತ ನಾಮದೇವ 13ನೇ ಶತಮಾನದಲ್ಲಿ ಆದರೂ ಅವರ ಹಿರಿಯರು ಸಂತ ನಾಮದೇವಗೆ ಈ ಕಲ್ಯಾಣ ಕ್ರಾಂತಿ ಬಗ್ಗೆ ಹೇಳಿದರು. ಆ ಸಂತರು ಕೂಡ ಆ ಕಾಲಾನುಸಾರವಾಗಿ ಮತ್ತು ಆ ಪ್ರಾಂತದ ಅನುಸಾರವಾಗಿ ಅವರು ಒಂದು ಇದೇ ಮೂಮೆಂಟನ್ನು ಬೇರೆ ರೂಪದಲ್ಲಿ ಅವರು ಶುರು ಮಾಡ್ತಾರೆ. ಅದಕ್ಕೆ ವಾರ್ಕರಿ ಅಂತ ಕರೀತಾರೆ. ಏನದು ವ್ಯತ್ಯಾಸ ಏನು? ವಾರ್ಕರಿ ಆಂದೋಲನದ ಮತ್ತು ಶರಣ ಸಾಹಿತ್ಯಕ್ಕೆ ವ್ಯತ್ಯಾಸ. ದೇವರನ್ನು ಪಂಢರಪುರದ ವಿಠ್ಠಲನ ಕೇಂದ್ರವಾಗಿಸಿಕೊಂಡು ಅವರು ಸ್ವರ್ಗ, ನರಕ, ವೈಕುಂಠ, ಕೈಲಾಸ ಎಲ್ಲವನ್ನು ತಿರಸ್ಕರಿಸಿದ್ದಾರೆ. ಈ ಭೂಮಿ ಮೇಲಿರ್ತಕ್ಕಂಥ ಈ ಪಂಢರಪುರನೇ ನಮ್ಮ ವೈಕುಂಠ, ಅಲ್ಲಿರುವಂಥ ವಿಠ್ಠಲನೇ ನಮ್ಮ ಶ್ರೀಹರಿ. ಶರಣರು ಶಿವನನ್ನು, ಅಂದರೆ ಬಸವಣ್ಣನವರು ಮತ್ತು ಶರಣರು ಶಿವನನ್ನು ತನ್ನ ಕೇಂದ್ರವಾಗಿಸಿಕೊಂಡ್ರು, ಅಲ್ಲಿ ಹರಿಯನ್ನು ಕೇಂದ್ರವಾಗಿಸಿಕೊಂಡ್ರು ಅವರು. ಯಾಕಂತಂದರೆ ಈ ಶೈವ ಮತ್ತು ವೈಷ್ಣವರ ವಿಷಯದಲ್ಲಿ ಬಹಳ ದೊಡ್ಡ ಒಂದು ವಿವಾದ ಇತ್ತು. ಹೀಗಾಗಿ ಆ ಪ್ರಾಂತದ ಅನುಸಾರವಾಗಿ ಅವರು ಹರಿಯನ್ನು ಮುಖ್ಯವಾಗಿಸಿಕೊಂಡು, ಹರಿ ಅಂತಂದರೆ ಆ ವೈಕುಂಠದ ಹರಿ ಅಲ್ಲ, ವಿಠ್ಠಲನನ್ನು ಹರಿಯಾಗಿ ವಾರ್ಕರಿ ಆಂದೋಲನ ಶುರು ಮಾಡಿದ್ರು. ವಾರ್ಕರಿ ಅಂತಂದರೆ ಪಂಢರಪುರ ವಾರಿ ಮಾಡ್ತಕ್ಕಂಥದ್ದು. ವಾರಿ ಅಂತಂದರೆ ಯಾತ್ರೆ, ಪಾದಯಾತ್ರೆ. ಅವರು ವಾರ್ಕರಿ ಅಂದರೆ ಪಾದಯಾತ್ರೆ. ವಾರ್ಕರಿ ಅಂತಂದರೆ ಪಾದಯಾತ್ರೆ ಮಾಡ್ತಕ್ಕಂಥವ್ರು. ಇದು ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ ಏನಪ್ಪ ಅಂತಂದರೆ ವಾರ್ ಅಂತಂದರೆ ವಾರ್ ಮಾಡು, ಅವನ ಮೇಲೆ ವಾರ್ ಮಾಡಿದರು ಅಂತಾರಲ್ಲ. ವಾರ್ ಅಂತಂದರೆ ಹಲ್ಲೆ, ವಾರ್ ಅಂದರೆ ಹಲ್ಲೆ ಮಾಡ್ತಕ್ಕಂಥದ್ದು. ಕರಿ ಅಂತಂದರೆ ಮಾಡು, ಕರಿ ಅಂದರೆ ಮಾಡು. ಮರಾಠಿಯಲ್ಲಿ ಕರಿ ಅಂತಾರೆ, ಹಿಂದಿಯಲ್ಲಿ ಕರೋ ಅಂತಾರೆ. ವಾರ್ ಕಿಯಾ, ವಾರ್ ಕರೋ ಅಂತಾರಲ್ಲ, ವಾರ್ ಕರೋ ಅಂತೇಳಿ. ಹಂಗೆ ಮರಾಠಿಯಲ್ಲಿ ವಾರ್ಕರಿ ಅಂತಂದರೆ ಅಸತ್ಯದ ಮೇಲೆ, ಅನ್ಯಾಯದ ಮೇಲೆ, ಈ ಏನು ಮನುಷ್ಯನಲ್ಲಿ ಜಾತಿ ವಿಷಮತೆ ಇದೆ ಅದರ ಮೇಲೆ ವಾರ್ ಮಾಡ್ತಕ್ಕಂಥದ್ದೇ ವಾರ್ಕರಿ. ವಾರ್ ಇಂಗ್ಲೀಷ್ ಪದ ಅಲ್ಲ, ಮರಾಠಿ ಒಳಗೂ ವಾರ್ ಅಂತಾರೆ. ಮರಾಠಿಯಲ್ಲಿ ವಾರ್ ಅಂತಾರೆ. ಹಲ್ಲೆ, ಯುದ್ಧಕ್ಕೆ ವಾರ್ ಅಂತಾರೆ. ವಾರ್ಕರಿ. ಆ ಒಂದು ಕ್ರಾಂತಿಯ ಚಳುವಳಿ ಹಿನ್ನೆಲೆ ಅಂತಂದರೆ ನಮ್ಮ ಕಲ್ಯಾಣ ಕ್ರಾಂತಿನೇ ಶುರುವಾಗಿ ಅವರು ಎಲ್ಲ ಮೌಢ್ಯತೆಗಳ ವಿರುದ್ಧ ಬರೆದಿದ್ದಾರೆ, ಜಾತಿ ವ್ಯವಸ್ಥೆ ವಿರುದ್ಧ ಬರೆದಿದ್ದಾರೆ. ಇಲ್ಲಿ ವಚನಗಳಿದ್ದು ವಾರ್ಕರಿ ಸಂಪ್ರದಾಯದವರು ಏನನ್ನು ಬರೆದ್ರು? ಅಭಂಗಗಳನ್ನು ಬರೀತಾರೆ. ಅಭಂಗಗಳು. ಶರಣರು ವಚನ ಬರೆದರು. ಕನ್ನಡದಲ್ಲಿ ಶರಣರು ಅಂತಂದರೆ, ಮರಾಠಿಯಲ್ಲಿ ಅವರಿಗೆ ಸಂತರು ಅಂತಾರೆ. ಸಂತರು ಇಲ್ಲಿ ಹೇಗೆ ಶರಣರಾದರು, ಮಾದಾರ ಚೆನ್ನಯ್ಯ, ಡೋಹರ್ ಕಕ್ಕಯ್ಯ, ಸಮಗಾರ ಹರಳಯ್ಯ, ಇವರೆಲ್ಲ ಬೇರೆ ಬೇರೆ, ಅಂಬಿಗರ ಚೌಡಯ್ಯ, ಹಡಪದ ಅಪ್ಪಣ್ಣ, ಇದೇ ಥರ ಅಲ್ಲಿ ಸಂತರಾದರು. ಎಲ್ಲ ಕಮ್ಯುನಿಟಿ ಒಳಗೆ, ಸಮುದಾಯದೊಳಗೆ ಬೇರೆ ಬೇರೆ ಕಾಯಕ ಮಾಡ್ತಕ್ಕಂಥ
ಕಾಯಕ ಕುಲದವರು ಅವರವದೇ ಕುಲ ಕಸಬುಗಳನ್ನು ಇಟ್ಕೊಂಡು ಬಂದು ಕಲ್ಯಾಣ ಶರಣರ ಥರನೇ ಅವರು ಕೂಡ ಅದನ್ನೆಲ್ಲ ಮಾಡ್ತಾರೆ. ವಾರ್ಕರಿ ಪರಂಪರೆ ವಾರಕರಿ ಪರಂಪರೆ ಅನುಭವ ಮಂಟಪ ಇಲ್ಲಿ ಹೇಗೆ ಶರಣರ ಒಂದು ಮುಖ್ಯವಾದ ಕೇಂದ್ರವಾಗಿತ್ತು, ಹಾಗೆ ಪಂಢರಪುರವನ್ನು ಅವರು ಕೇಂದ್ರವಾಗಿಸಿಕೊಂಡು ಇಲ್ಲಿ ಕಲ್ಯಾಣ ಕೇಂದ್ರ ಅವ್ರದ್ದು ಪಂಢರಪುರವನ್ನು ಕೇಂದ್ರವಾಗಿಸಿಕೊಂಡು ಅಭಂಗಗಳನ್ನು ಬರೀತಾರೆ ಅವರು. ಶರಣರು ವಚನ, ಸಂತರ ಅಭಂಗ. ಅಭಂಗದ ಅರ್ಥ ಏನಂತಂದರೆ ಎಂದೂ ನಾಶವಾಗದೇ ಇರತಕ್ಕಂಥವು, ಅಭಂಗ, ಭಂಗವಾಗದೇ ಇರತಕ್ಕಂಥದಕ್ಕೆ ಅಭಂಗ ಅಂತಾರೆ. ಅಭಂಗಗಳು ಒಂದು ಹೋಲಿಕೆ ಕೊಡೋದಾದ್ರ ಬುದ್ಧಿ, ಒಂದು ವಚನ ಒಂದು ಅಭಂಗಕ್ಕೆ ಏನು ಹೋಲಿಕೆ ಕೊಡಬಹುದು? ಹಾಗೆ ಸಾಕಷ್ಟು ಸಾಮ್ಯತೆಗಳಿದ್ದಾವೆ, ಒಂದೇ ಅಂತಲ್ಲ. ಅವರು ಕೂಡ ಸಾವಿರಾರು ಅಭಂಗಗಳನ್ನು ಬರೆದಿದ್ದಾರೆ ವಚನಗಳ ಥರನೇ. ಅದರಲ್ಲಿ ಸಂತ ತುಕಾರಾಮ್ ಮಹಾರಾಜರು ಅವರು ಕೊನೆಯ ಸಂತರಾದರು. ಅವರು ಕೊನೆಗೆ ಶಿವಾಜಿ ಮಹಾರಾಜರು ಇದ್ರಲ್ಲ, ಆ ಸಮಯದಲ್ಲೇ ಸಂತ ತುಕಾರಾಮ್ ಇದ್ದರು. ಅವರ ಅಭಂಗಗಳು ಬಹಳ ವಿದ್ರೋಹ ಮಾಡ್ತಕ್ಕಂಥವು. ಈ ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ಈ ಗುಲಾಮಗಿರಿ ವಿರುದ್ಧವಾಗಿ ಆ ತುಕಾರಾಮ್ ಮಹಾರಾಜರಿಗೆ ವಿದ್ರೋಹಿ ತುಕಾರಾಮ್ ಅಂತ ಕರಿತಾ ಇದ್ರು. ಯಾರು ಮೂಲಭೂತವಾದಿಗಳು ಇಲ್ಲಿಲ್ಲ, ಜನನೇ ಅವ್ರ ಪರವಾಗಿ ಅವರ ಪರವಾಗಿ ಏನು ಇತಿಹಾಸ ಸಂಶೋಧನೆ ಮಾಡಿದ್ರು, ಬರೆದ್ರಲ್ಲ. ವಿದ್ರೋಹಿ ಅಂತಂದರೆ ಬಂಡಾಯಗಾರ ಅಂತ ಅಂತಾರೆ. ವಿದ್ರೋಹಿ ಅಂತಂದರೆ ಈಗ ಶರಣರೆಲ್ಲ ಬಂಡಾಯಗಾರರೇ, ಅವರು ಬಂಡಾಯ ಮಾಡಿದವರು ಇದ್ರಲ್ಲ. ಹಾಗೆ ಅವ್ರಿಗೆ ವಿದ್ರೋಹಿ ತುಕಾರಾಮ ಅಂತಿದ್ರು. ವಿದ್ರೋಹಿ ತುಕಾರಾಮ ಅಂತ ಅವ್ರ ಮೇಲೆ ಪುಸ್ತಕನೂ ಕೂಡ ಬರೆದಿದ್ದಾರೆ. ಆಹಾ ಸಾಳುಂಕಿ ಅಂತ ಭಾಳ ಹಿರಿಯ ನಮ್ಮ ಕಡೆ ಹೆಂಗೆ ಎಮ್ ಕಲಬುರ್ಗಿ ಅವರು ಸಾಹಿತ್ಯ ಸಂಶೋಧಕರು, ಇತಿಹಾಸ ಸಂಶೋಧಕರು ಇದ್ರಲ್ಲ, ಆ ಥರ ಅವ್ರು ಈಗ ಇದ್ದಾರೆ. ಆಹಾ ಸಾಳುಂಕಿ ಅಂತ ಅವರು ತುಕಾರಾಮ್ ಮಹಾರಾಜರ ಅಭಂಗಗಳನ್ನು ಪರಿಷ್ಕರಿಸಿ ಅದರಲ್ಲಿನೂ ಕೂಡ ಅನೇಕ ಅಭಂಗಗಳಲ್ಲಿ ಕಲಬೆರಕೆ ಮಾಡಿದರು. ಅದನ್ನು ಶುದ್ಧಗೊಳಿಸಿ ಆ ಅಭಂಗ ತುಕಾರಾಮ್ ಗಾಥಾ ಅಂತಾರೆ. ಅದಕ್ಕೆ ಗಾಥಾ ಅಂದರೆ ಗ್ರಂಥ. ತುಕಾರಾಮ್ ಗಾಥಾ, ಹೇಗೆ ನಾವು ವಚನ ಗ್ರಂಥ ಅಂತೀವಲ್ಲ, ಅವರು ವಿದ್ರೋಹಿ ತುಕಾರಾಮ್ ಅಂತ ಹೇಳಿ ಬರೆದಿದ್ದಾರೆ. ಅದರಲ್ಲಿ ತುಕಾರಾಮ್ ಮಹಾರಾಜರು ಎಷ್ಟು ಬಂಡಾಯ ಮಾಡಿದರು ಅಂತಕ್ಕಂಥ ವಿಷಯ ಇದೆ. ಅದರೊಳಗೆ ಅನೇಕ ವಚನಗಳು, ಜಾಣ ಕಶಾಲ ದೂರ ದೂರ ಇಥಸ ಪಂಢರಿಪುರ ಅಂತಿದ್ರು. ಅವರು ನಾಮದೇವನಕ್ಕಿಂತಲೂ ಮುಂದೆ ಹೋಗಿ ಅವರು ವಿಚಾರಣೆ ಕೊಟ್ಟರು. ಅದೇ ನಾಮದೇವ ಪರಂಪರೆಯೇ ಮುಂದುವರ್ಸ್ಕೊಂಡು ಬಂದಿದ್ರು ಅವರು. ನಾಮದೇವ ಅದರ ಅಡಿಪಾಯ ಹಾಕಿದರೆ ಅದಕ್ಕೆ ಶಿಖರ ಕಳಶವನ್ನಿಟ್ಟವರು ಸಂತ ತುಕಾರಾಮ್ ಮಹಾರಾಜರು. ಅವ್ರು ಹೇಳ್ತಾರೆ, ಜಾಣ ಕಶಾಲ ದೂರ ದೂರ ಇಥಚ ಪಂಢರಿಪುರ. ಹೆಂಗೆ ಶರಣರು ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆ. ಅದು ಬೇರೆ. ಅದು ಕೂಡ ಅದಕ್ಕೆ ಪರ್ಯಾಯ ಕೂಡ ಅಲ್ಲಿ ವಚನಗಳನ್ನು ಅವರು ಇದಕ್ಕೇನು ಹೇಳ್ತಾರೆ ಬರೆದಿದ್ದಾರೆ. ಯಾಕೆ ಸುಮ್ಮನೆ ತೀರ್ಥಕ್ಷೇತ್ರಗಳನ್ನು ನೀವು ಹೋಗ್ತೀರಿ? ತೀರ್ಥಕ್ಷೇತ್ರಗಳಿಗೆ ಯಾಕೆ ಹೋಗ್ತೀರಿ? ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ, ನಿಮ್ಮ ಹಿರಿಯರ ಸೇವೆ ಮಾಡಿರಿ. ಅವರಲ್ಲಿಯೇ ಆ ವೈಕುಂಠ, ಕೈಲಾಸ ಮತ್ತು ಪಂಢರಪುರ ಅಲ್ಲೇ ಇದೆ ಅಂತಕ್ಕಂಥದ್ದು. ಅಷ್ಟಾಷಷ್ಠಿ ತೀರ್ಥಂಗಳ ಇರುವಂಥ ದೇವರುಗಳು ದೇವರಲ್ಲ ಅಂತ ಬಸವಣ್ಣವ್ರು ಹೇಳಿದಾರಲ್ಲ ವಚನದಲ್ಲಿ, ಶರಣರು ಹೇಳಿದಾರಲ್ಲ, ಅದೇ ಥರ ಅವರು ಬರೆದಿದ್ದಾರೆ. ಅಲ್ಲದೆ ಮುಂದೆ ಹೇಳ್ತಾರೆ, ತೀರ್ಥಿ ಧುಂಡಾಪಾನಿ ದೇವರೋಕಡ ಸಜ್ಜನಿ ಅಂತಾರೆ. ತೀರ್ಥಿ ಧುಂಡಾಪಾನಿ, ಇದು ಕಲ್ಲು ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಮರ ದೇವರು ದೇವರಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಅವರು ಹೇಳ್ತಾರೆ ತೀರ್ಥಿ ಧೋಂಡಾಪಾನಿ ದೇವರೋಕಡ ಸಜ್ಜನಿತ. ತೀರ್ಥಿ ಅಂತಂದರೆ ತೀರ್ಥಕ್ಷೇತ್ರಗಳು. ತೀರ್ಥಕ್ಷೇತ್ರಗಳಲ್ಲಿ ಇರ್ತಕ್ಕಂಥದ್ದು ಬರೀ ಕಲ್ಲು ನೀರು, ಅಲ್ಲಿ ದೇವರಿಲ್ಲ. ದೇವರು ಎಲ್ಲದನಪ್ಪ ಅಂತಂದರೆ ದೇವರೋಕಡ ಸಜ್ಜನಿ ಅಂತಂದರೆ ಯಾರು ಶರಣರದಾರ, ಸಂತರದಾರ, ಸಜ್ಜನರದಾರ, ಅವ್ರ ಹತ್ರನೇ ದೇವರು ಇರೋದು. ಅಂದರೆ ದೇವರು ನಿನ್ನೊಳಗೆ ಅದನ್ನು ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವ ನೋಡ ಅಂತ ಹೇಳಿದ್ದಾರೆ. ಅದನ್ನೇ ಅವರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ ಈ ದೇವರು ಮತ್ತು ಭಕ್ತರ ಮಧ್ಯೆ ಇರುವಂಥ ದಲ್ಲಾಳಿಗಳ ವಿರುದ್ಧನೂ ಕೂಡ ಅವರು ಅದರ ವಿರುದ್ಧವಾಗಿ, ಪುರೋಹಿತರ ವಿರುದ್ಧವಾಗಿ, ಸಂಸ್ಕೃತ ಈ ಮಂತ್ರಗಳ ವಿರುದ್ಧವಾಗಿ, ಶ್ಲೋಕಗಳ ವಿರುದ್ಧವಾಗಿ ಬರೆದಿದ್ದಾರೆ. ಸಂಪೂರ್ಣ
ಹೇಗೆ ಕಲ್ಯಾಣದ ಶರಣರು ವಚನಗಳನ್ನು ಬರೆದಿದ್ದಾರೆ, ಅವೈದಿಕ ಅಂದರೆ ವೈದಿಕದ ವಿರೋಧವಾಗಿರ್ತಕ್ಕಂಥದ್ದು, ಸ್ವರ್ಗ ಮರ್ತ್ಯ ವಿರೋಧವಾಗಿರ್ತಕ್ಕಂಥದ್ದು, ಆಮೇಲೆ ಪಾಪ ಪುಣ್ಯ ಶುಭ ಅಶುಭ ಎಲ್ಲ ರೀತಿಯ ಮೌಢ್ಯತೆಗಳು ವಿರೋಧವಾಗಿ ಬರೆದಿರ್ತಕ್ಕಂಥವು ನಮಗೆ ಅವರ ಅಭಂಗದಲ್ಲಿ ಸಿಗ್ತವೆ. ಮತ್ತು ಎಲ್ಲ ಶೂದ್ರ ಜಾತಿಯವರು ಕೂಡನೇ ಆ ಕ್ರಾಂತಿಯನ್ನು ಮಾಡಿದ್ದಾರೆ. ಅದು 13ನೇ ಶತಮಾನದಲ್ಲಿ ನಡೆದಿದ್ದು. 13ನೇ ಶತಮಾನದಲ್ಲಿ ನಡೆದಿದ್ದು ಮತ್ತು ಅದು ಮುಂದುವರಿತಾ ಅಥವಾ ಕಲ್ಯಾಣದಲ್ಲಿ ಹೆಂಗೆ ಶತಮಾನದ ಕ್ರಾಂತಿ ಸಂತರ ಚಳುವಳಿ ಏನಿದೆ ಕರ್ನಾಟಕದಲ್ಲಿ, ಈಗ ಇತಿಹಾಸಕಾರ ಬರೀತಾರೆ, ಕರ್ನಾಟಕದಲ್ಲಿ ಭಾರತದಲ್ಲಿ ಬುದ್ಧನ ನಂತರ ಬುದ್ಧನ ಕ್ರಾಂತಿ, ಆಮೇಲೆ ಪುಷ್ಯಮಿತ್ರ ಶೃಂಗ ಪ್ರತಿಕ್ರಾಂತಿಯನ್ನು ಏನು ಮಾಡಿ ಜಾತಿ ವ್ಯವಸ್ಥೆಯನ್ನು ಹುಟ್ಟು ಹಾಕಿದಾಗ ಅದಕ್ಕೆ ಪ್ರತಿಕ್ರಾಂತಿ ಅಂತಾರೆ. ಅದರ ನಂತರ ಸುಮಾರು 1300-1400 ವರ್ಷಗಳ ಪರ್ಯಂತರ ನಮ್ಮ ದೇಶದಲ್ಲಿ ಯಾವುದೇ ಸಾಮಾಜಿಕ ಮತ್ತು ಧಾರ್ಮಿಕ ಪರಿವರ್ತನೆಯ ಚಳವಳಿ ನಡೆದಿಲ್ಲ. ಭಾರತದ ಇತಿಹಾಸದಲ್ಲಿ ನಡೆದಿಲ್ಲ, ಬುದ್ಧನ ನಂತರ ನಡೆಯಲೇ ಇಲ್ಲ. ಆಮೇಲೆ 12ನೇ ಶತಮಾನದಲ್ಲಿ ಅದು ಬಸವಣ್ಣನವರಿಂದ ನಡೀತು. ಆ ಒಂದು ಕ್ರಾಂತಿ ಶುರುವಾಯಿತು 12ನೇ ಶತಮಾನ. ಅದೇ ಮುಂದುವರೆದು 13ನೇ ಶತಮಾನದಲ್ಲಿ ಮಹಾರಾಷ್ಟ್ರದಲ್ಲಿ ಆವಾಗೇ ಸಂತ ನಾಮದೇವ ಇಡೀ ಭಾರತವನ್ನು ಸಂಚರಿಸಿ ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿರುವಂಥ ಅನೇಕ ಬೇರೆ ಬೇರೆ ಸಂಪ್ರದಾಯಗಳು, ಸಂತ ಕಬೀರ್ದಾಸ್, ಸಂತ ರೋಹಿದಾಸ್, ಸಂತ ರಾಮಾನಂದಿ ಅಂಥೇಳಿಗೆಲ್ಲ ಆಗಿದ್ದಾರೆ. ಅಂಥವ್ರ ಜೊತೆ ಕೂಡಿಕೊಂಡು ಈ ವಿಚಾರವನ್ನೆಲ್ಲ ತೆಗೆದುಕೊಂಡು ಹೋದಾಗ ಮುಂದೆ ಉತ್ತರ ಭಾರತದಲ್ಲಿ ಸಂತರ ಆಂದೋಲನ ಅಲ್ಲಿ ಕೂಡ ಶುರುವಾಯಿತು. ಇಲ್ಲಿ ಕರ್ನಾಟಕದಲ್ಲಿ ವಚನಗಳು, ಮಹಾರಾಷ್ಟ್ರದಲ್ಲಿ ಅಭಂಗಗಳು, ಉತ್ತರ ಭಾರತದಲ್ಲಿ ದೋಹೆಗಳು. ಕಬೀರದಾಸರ ದೋಹೆಗಳು ಅಂತಾರೆ. ದೋಹ, ಮೀರಾ ಬರೆದಿರ್ತಕ್ಕಂಥ ದೋಹೆಗಳು, ರೋಹಿದಾಸ್ ಅವರು ಬರೆದಿರ್ತಕ್ಕಂಥ ದೋಹೆಗಳು ಅನೇಕ ಸಂತರಲ್ಲಿ ಆಗೋಗಿದ್ದಾರೆ. ಇದೇ ಒಂದು ಆಂದೋಲನ ಅಲ್ಲಿ ಮುಂದುವರಿಯಿತು. ಇದಕ್ಕೆ ಭಕ್ತಿಯ ಚಳುವಳಿನು ಅಂತ ಕರೀತಾರೆ. ಭಕ್ತಿಯ ಚಳುವಳಿ ಅಂತಂದರೆ ಈ ವೈದಿಕ ಭಕ್ತಿ ಅಲ್ಲ, ಮನುಷ್ಯ ದೇವರ ಭಕ್ತಿಯನ್ನು ಮಾಡಿ ಅಂತರಂಗ ಪ್ರವೇಶ ಮತ್ತು ಅಧ್ಯಾತ್ಮ ಅಷ್ಟೇ ಅಲ್ಲ. ಅದು ಕೇವಲ ಅದು ಅಷ್ಟೇ ಅಲ್ಲ. ಅದರಲ್ಲಿ ಇನ್ನೊಂದು ಏನಪ್ಪ ಭಾಳ ಮುಖ್ಯವಾಗಿ ಅಂತಂದರೆ ವೈಯಕ್ತಿಕ ಭಕ್ತಿ ಅಲ್ಲದು. ಅದು ಸಮೂಹವನ್ನು ತೆಗೆದುಕೊಂಡು ಎಲ್ಲರ ಜೊತೆಗೂಡಿ ತನ್ನ ವೈಯಕ್ತಿಕ ಮುಕ್ತಿಗಾಗಿ ಮಾಡುವಂಥ ಭಕ್ತಿ ಅಲ್ಲ. ಶೋಷಣೆಗೆ ಒಳಗಾಗಿರುವಂಥ ಜನರನ್ನು ಶೋಷಣ ಮುಕ್ತ ಮಾಡುವಂಥ ಭಕ್ತಿ ಆಂದೋಲನ ಅದು. ಆ ಚಳವಳಿ ಅಂತಾರೆ. ಈಗ ವೈದಿಕ ಪರಂಪರೆಯಲ್ಲಿ ದೇವರ ಕುರಿತು ತಾನೇ ಭಕ್ತಿ ಮಾಡಿ ಸ್ವರ್ಗ ಪಡೆಯೋದು, ಮೋಕ್ಷ ಪಡೆಯುವುದು ಇಂಥವೆಲ್ಲ ಇರ್ತವೆ. ಅಥವಾ ಈ ಜನ್ಮದಲ್ಲಿ ನಾನು ಇಂಥ ಒಂದು ಕುಲದಲ್ಲಿ ಹುಟ್ಟಿ ಬಂದಿನಿ ಅಂದಮೇಲೆ ಮುಂದಿನ ಜನ್ಮದಲ್ಲಿ ಶ್ರೇಷ್ಠ ಕುಲದಲ್ಲಿ ಹುಟ್ಟುವ ಸಲುವಾಗಿ ಅದೆಲ್ಲ ಮಾಡ್ತೀನಿ ನಾನು ಈ ಜನ್ಮದಲ್ಲಿ ಅಂತ ಹೇಳೋದು. ಅಂಥದ್ದೆಲ್ಲ ಅದರ ವಿರುದ್ಧವಾಗಿ ಅದು ಭಕ್ತಿ ಮೂಮೆಂಟ್ ಅಂದರೆ ಮಾನವ ಮುಕ್ತಿ ಮೂಮೆಂಟ್ ಅದು. ಆ ರೀತಿ ಭಕ್ತಿ ಮೂಮೆಂಟ್ ಆಯಿತು. ಎಷ್ಟನೇ ಶತಮಾನದವರೆಗೆ ಆಯ್ತು ಅದು? 12ನೇ ಶತಮಾನದೊಳಗೆ ಶುರುವಾಗಿದ್ದು ಮಹಾರಾಷ್ಟ್ರದಲ್ಲಿ ಸಂತ ತುಕಾರಾಮ್ ಮಹಾರಾಜರವರೆಗೆ ಅದು ಬಂತು. ಅಲ್ಲಿಂದ ಉತ್ತರ ಭಾರತದಲ್ಲಿಯೂ ಕೂಡ 13ನೇ ಶತಮಾನದ ಕೊನೆಯಲ್ಲಿ ಅದು ಅಲ್ಲಿ ಕೂಡ ಕಂಟಿನ್ಯೂ ಮುಂದುವರೆದಿತ್ತದು. ಆಮೇಲೆ ಮತ್ತೆ ನಾವು ಕರ್ನಾಟಕಕ್ಕೆ ಬಂದಾಗ ಅದರ ಬಗ್ಗೆ ನಿಮಗೆ ನಮ್ಮ JS ಪಾಟೀಲ್ ಅವರು ಭಾಳ ಚೆನ್ನಾಗಿ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದಾರೆ. ಯಾವ ರೀತಿ 12ನೇ ಶತಮಾನದ ನಂತರ ಅಂದರೆ ಬಸವೋತ್ತರ, ಬಸವ ಪೂರ್ವ ಮತ್ತು ಬಸವ ಕಾಲೀನ ಅನ್ನುವಂಥ ಅನೇಕ ಸಂಶೋಧಕರೇನು ವಿಚಾರ ಹೇಳ್ತಾರೆ. ಈ ಬಸವೋತ್ತರದಲ್ಲಿ ಷಣ್ಮುಖ ಶಿವಯುಗಳ ಅಖಂಡೇಶ್ವರರ ಪರ್ಯಂತರ, ಅಲ್ಲಿಂದ ಅನೇಕ ನಮ್ಮ ಹಿಂದಿನ ಹಿರಿಯ ಮಠಾಧೀಶರ ಪರ್ಯಂತರ, ಯಡಿಯೂರ ಸಿದ್ಧಲಿಂಗೇಶ್ವರರು, ಅದಕ್ಕಿಂತ ಮುಂಚೆ 101 ವಿರಕ್ತರು, ಅಲ್ಲಿಂದ 701 ವಿರಕ್ತರು, ಈ ರೀತಿ ಅದು ಮುಂದುವರ್ಸ್ಕೊಂಡು ಬರ್ತಾಯಿದ್ದಾರೆ. ಈಗಲೂ ಕೂಡ ಅದು ಮುಂದುವರಿತಾನೇ ಇದೆ. ಬಟ್ ಕರ್ನಾಟಕದಲ್ಲಿ ಭಾಳ ಗ್ಯಾಪ್ ಆಯ್ತಲ್ರಿ ಬತ್ತಿ. 12-13 ಶತಮಾನ ಆದಮೇಲೆ ಮತ್ತೆ ಅಂಥ ಚಳವಳಿಗಳು ಆಗಲಿಲ್ಲ. 14ನೇ ಶತಮಾನದಿಂದ ಇದರ ಪ್ರಚಾರ ಶುರುವಾಯಿತು, ಪ್ರಸಾರ. ಈ ಧರ್ಮದ ವಿಚಾರಗಳು ಇದೆಲ್ಲ ನಿಮ್ಗೆ ಗೊತ್ತಿರತಕ್ಕಂಥ ವಿಷಯನಿದೆ. ಗ್ಯಾಪ್ ಇದ್ದರೂ ಕೂಡ
ಸುಪ್ತವಾಗಿ ನಡೀತಾ ಇರ್ತಿತ್ತು. ಹ್ಞೂ ಆ ಸಮಯದ ಕಾಲದ ಅನುಸಾರವಾಗಿ, ಆ ವ್ಯವಸ್ಥೆಯ ಅನುಸಾರವಾಗಿ. ಆದರೆ ಎಂದೂ ಅದು ಸ್ಟಾಪ್ ಆಗಿಲ್ಲ. ಅದು ಅಂತರ್ವಾಹಿನಿ ಆಗಿತ್ತು, ಹಾಂ, ಅಂಡರ್ ಕರೆಂಟ್ನಲ್ಲಿ ಕೆಲಸ ಹೌದು. ಮಾಡ್ತಿತ್ತು. ಯಾಕಂದರೆ ಅದು ಸ್ಟಾಪ್ ಆಗಿಲ್ಲ. ಈಗಲೂ ಕೂಡ ಆ, ಈ ಕರ್ನಾಟಕದ ಪರಿಸ್ಥಿತಿ ನಿಮ್ಗೆ ಗೊತ್ತೇ ಇದೆ, ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು. ಇದು ಸುಪ್ತವಾಗಿಯೂ ನಡೀತಾ ಇದೆ ಮತ್ತು ಆ, ಎಲ್ಲರಿಗೆ ತಿಳಿಯುವ ಹಾಗೆಯೂ ನಡೀತಾ ಇದೆ. ಈಗ ನೀವು ಮಹಾರಾಷ್ಟ್ರದಲ್ಲಿ ಆ ಒಂದು ಚಳವಳಿ ಇತ್ತಲ್ಲ, ನೀವು ಅಧ್ಯಯನ ಮಾಡೋಕೆ ಅಲ್ಲೇನು ಹೋದ್ರಲ್ಲ, ಆಗ ಮತ್ತೆ ಯಾವ ರೂಪದಲ್ಲಿ ಅದು ಪ್ರಖರವಾಗಿತ್ತು? ಈಗೇನು ನಮ್ಮ ವಿಚಾರವಾದಿಗಳ ಹತ್ಯೆ ಆಗೋಷ್ಟರ ಮಟ್ಟಿಗೆ ಆಗ್ಲಿಕ್ಕೆ ಕಾರಣ ಏನು ಮಹಾರಾಷ್ಟ್ರದಲ್ಲಿ? ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ಇತ್ತು ಅದೇ ಥರ ಅಲ್ಲಿನೂ ಕೂಡ ಅದೇ ಪರಿಸ್ಥಿತಿ. ಅಲ್ಲಿಯೂ ಅನೇಕರನ್ನು ಸಂತರ ಹತ್ಯೆನೂ ಕೂಡ ಆಗಿದೆ. ಸಂತ ತುಕಾರಾಮ್ ಮಹಾರಾಜರ ಹತ್ಯೆನೂ ಕೂಡ ಮಾಡಿದ್ದಾರೆ. ಅಂದರೆ ಇಲ್ಲಿ ಹೆಂಗೆ ಶರಣ ಚಳವಳಿ ಶರಣರ ಹತ್ಯೆ ಆಯಿತು, ಅಲ್ಲಿ ಆ ಥರ ಅಲ್ಲಿನೂ ಕೂಡ ಅವ್ರ ಹತ್ಯೆನೂ ಆಯಿತು. ಹತ್ಯೆನೂ ಆಗಿದೆ. ವೈದಿಕರಲ್ಲಿ ಅವ್ರ ಹತ್ಯೆನೂ ಮಾಡಿದರು. ಭಾರತದ ಇತಿಹಾಸ ಹತ್ಯೆ ಇತಿಹಾಸ. ಅಮಾನವೀಯ ಆಗಿರುವ ಹತ್ಯೆಗಳ ಇತಿಹಾಸ. ಬುದ್ಧನಿಂದ ಬಸವಣ್ಣನವರ ಕ್ರಾಂತಿಯಿಂದಲೂ ಸಂತ ತುಕಾರಾಮ್ ಮಹಾರಾಜರವರೆಗೂ, ಅಲ್ಲಿಂದ ಇಂದಿನವರೆಗೂ ಡಾಕ್ಟರ್ ಎಂ ಕಲಬುರ್ಗಿಯವರ ಹತ್ಯೆಯವರೆಗೂ ಇತಿಹಾಸನೇ ಅದು ಹತ್ಯೆ ಇತಿಹಾಸ. ಸತ್ಯವನ್ನು ಹೇಳಿದ್ರೆ ಅವರಿಗೆ ಹತ್ಯೆ ಮಾಡ್ತಕ್ಕಂಥ, ಅವರ ಭಾಷೆಯಲ್ಲಿ ಇದಕ್ಕೆ ವಧೆ ಅಂತಾರೆ. ಗಾಂಧಿಯವರ ಹತ್ಯೆನೂ, ಗಾಂಧೀಜಿಯವರ ಹತ್ಯೆನೂ ಕೂಡ ಅದೇ ರೀತಿ ಇದೆ. ಅದು ಯಾವಾಗಲೂ ಇದ್ದುದೇ ಅದು. ತಾವು ಈಗ 20-21ನೇ ಶತಮಾನದಲ್ಲಿ ಈ ಮರಾಠಿಯಲ್ಲಿ ಬರ್ತಾ ಇರುವಂಥ ಚಳವಳಿ ಸ್ವರೂಪ ಹೆಂಗಿದೆ, ವೈಚಾರಿಕ ಚಳವಳಿ? ಅಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಯಾಕಂತಂದರೆ ನಮ್ಮ ಜನ ಮೊದಲು ಹೆಂಗಿತ್ತು ಅಂತಂದರೆ, ವೈದಿಕರು ಬರೆದಿರುವ ಇತಿಹಾಸವನ್ನು ಓದಿ ಅದೇ ಇತಿಹಾಸ ನಮ್ಮ ಇತಿಹಾಸ ಅಂತ ನಾವು ನಂಬ್ಕೊಂಡಿದ್ವಿ. ಆದರೆ ಈಗ ಹಾಗಲ್ಲ. ಈಗ ತುಂಬ ಅದನ್ನು ವಿಚಾರ ಮಾಡ್ತಕ್ಕಂಥ ಜನರು ಎಲ್ಲ ಕಡೆಯೂ ಹುಟ್ಕೊಂಡಿದ್ದಾರೆ. ಅಧ್ಯಯನಶೀಲರಾಗಿರ್ತಕ್ಕಂಥವ್ರು, ಸಂಶೋಧನೆ ಮಾಡ್ತಕ್ಕಂಥವ್ರು, ಅದನ್ನು ತಮ್ಮದೇ ಆದ ಒಂದು ದೃಷ್ಟಿ ಕೋನದಲ್ಲಿ ನೋಡ್ತಕ್ಕಂಥವ್ರು, ಮತ್ತು ಶರಣರ ಏನು ವಿಚಾರಗಳಿದ್ದಾವೆ, ವಚನದ ಆಶಯಗಳು, ಮಹಾರಾಷ್ಟ್ರದಲ್ಲಿ ಸಂತರ ಅಭಂಗಗಳ ಒಳಗಿರ್ತಕ್ಕಂತಹ ಆಶಯಗಳು ಅಥವಾ ವಿದ್ರೋಹ ವಿಚಾರಗಳು, ಅಂದರೆ ಬಂಡಾಯದ ವಿಚಾರಗಳು, ಅವುಗಳ ಆಧಾರದ ಮೇಲೆ ಮತ್ತು ನಮ್ಮ ಅನೇಕ ಹೋರಾಟಗಾರರು ಅಲ್ಲಲ್ಲಿ ಒಂದಿಷ್ಟು ಇತಿಹಾಸಗಳನ್ನ ಬರೆದಿಟ್ಟಿದ್ದಾರೆ. ಈಗ ಆಧುನಿಕ ಇದರಲ್ಲಿ 14-15ನೇ ಶತಮಾನದಿಂದ ಬರೆದಿದ್ದಾರೆ. ಮಹಾರಾಷ್ಟ್ರದಲ್ಲೂ ಕೂಡ ಅದೇ ರೀತಿ ಇದೆ. ಮುಂದೆ ಅಲ್ಲಿ ಮರಾಠರಲ್ಲಿ ಜಾಗೃತಿಯಾಗಿ ಅವರು ಅನೇಕ ಸಂಘಟನೆಗಳನ್ನು ಕಟ್ಕೊಂಡು ಆ ಸಂಘಟನೆಗಳ ಮುಖಾಂತರ ನಿಜವಾದ ಇತಿಹಾಸ, ಚರಿತ್ರೆ ಮತ್ತು ಅವರ ವಿಚಾರಧಾರೆಗಳನ್ನು ಪ್ರಕಟಿಸುವ ಮುಖಾಂತರ ಮತ್ತೆ ಅದನ್ನು ಆ ಚಳುವಳಿಯನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ ಅವರು. ಅವ್ರಿಗೆ ಇನ್ನೊಂದು ಲಾಭ ಏನಂದ್ರೆ ಬುದ್ಧಿ, ಅಲ್ಲಿ ಆಗಲೇ ಅಂಬೇಡ್ಕರ್ ಅವರು ವಿಚಾರ ಕ್ರಾಂತಿ ಹೆಚ್ಚಾಗಿತ್ತು 20ನೇ ಶತಮಾನದಲ್ಲಿ ಮಹಾರಾಷ್ಟ್ರದವ್ರಿಗೆ. ನಮಗದು ಅವಕಾಶ ಇರಲಿಲ್ಲ. ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರದ ಕೂಡ ಒಂದು ಆಂದೋಲನ ಇತ್ತದು. ಶಿವಾಜಿ ಮಹಾರಾಜರ ಒಂದು ಬಹಳ ದೊಡ್ಡ ಆಂದೋಲನ. ಎಲ್ಲ ತಳ ಸಮುದಾಯದವರನ್ನು ಕರೆದುಕೊಂಡು ಅವರಿಗೆ ಒಂದು ಸ್ವಾತಂತ್ರ್ಯ ಕೊಡಬೇಕು, ಈ ದಾಳಿಕೋರರಿಂದ ಅವರಿಗೆ ಸ್ವಾತಂತ್ರ್ಯ ಕೊಡಬೇಕಂತೇಳಿ ಎಲ್ಲ ಜನಗಳನ್ನು, ವಿಶೇಷವಾಗಿ ರೈತ ಜನರನ್ನು, ಯಾರು ಶಿವಾಜಿ ಮಹಾರಾಜರು ಅವರು ಸಾಮಾಜಿಕ ಪರಿವರ್ತನೆ ತರ್ತಕ್ಕಂಥ ಕೆಲಸನೇ ಮಾಡಿದ್ದಾರೆ. ಅವರ ನಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಸಾಮಾಜಿಕ ಪರಿವರ್ತನೆ ಕ್ರಾಂತಿ ಮಾಡಿದಾರೆ ಅಂತಂದರೆ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು. ಅಲ್ಲಿಂದ ಶುರುವಾಗುತ್ತೆ ಮಹಾರಾಷ್ಟ್ರದ ಒಂದು ಆಧುನಿಕ ಭಾರತದ ಒಂದು ಕ್ರಾಂತಿ ಅಂತ ನಾವೇನು ಕರಿತೀವಲ್ಲ, ಅದು ಜ್ಯೋತಿರಾವ್ ಫುಲೆ ಅವರಿಂದ ಶುರುವಾಗಿ ಅವರ ನಂತರ ಅನೇಕರು ಆ ಕ್ರಾಂತಿಯಲ್ಲಿ ಭಾಗವಹಿಸಿ, ಅದು ಅವರ ಒಂದು ಪ್ರಭಾವ ಪರಿಣಾಮವೇ ಮುಂದೆ ಅಂಬೇಡ್ಕರ್ ಅವರು. ಜ್ಯೋತಿಬಾ ಫುಲೆ ಮೊದಲನೇ ಪ್ರಭಾವಿ. ಮೊದಲನೇ ಪ್ರಭಾವಿ.
ಅದಕ್ಕಿಂತ ಮುಂಚೆ ಅವರು ಅನೇಕ ಸಂತರ ಒಂದು ವಿಚಾರಕ್ಕೂ ಪ್ರಭಾವಿತರಾಗಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂತ ನಮ್ಮ ನಾಮದೇವನಿಂದ, ಕಬೀರದಾಸರಿಂದ, ಸಂತ ತುಕಾರಾಮರಿಂದ, ಆಮೇಲೆ ಜ್ಯೋತಿರಾವ್ ಫುಲೆ ಅವರು. ಹೀಗಾಗಿ ಅವರೊಂದು 2-3 ಕಡೆ ಹೇಳ್ಕೊಂಡಿದ್ದಾರೆ, ನನ್ನ ಮೊದಲನೆಯ ಒಂದು ಗುರು ಅಂತಂದರೆ ಧಾರ್ಮಿಕವಾಗಿ ಭಾರತೀಯ ಮೂಲ ಸಂಸ್ಕೃತಿಯ ಬುದ್ಧ, ಆಮೇಲೆ ಈ ಸಾಮಾಜಿಕ ಈ ಪಿಡುಗುಗಳನ್ನು ಹೊಡೆದೋಡಿಸಲು ಮತ್ತು ಸಮಾನತೆಯನ್ನು ಸ್ಥಾಪನೆ ಮಾಡಿರುವಂಥ ಮಹಾನ್ ಕ್ರಾಂತಿಕಾರಿ ನಮ್ಮ ಕಬೀರದಾಸರು ಸಂತ, ಆಮೇಲೆ ಜ್ಯೋತಿರಾವ್ ಫುಲೆ ಅವರು. ಇವರು ನನ್ನ ಗುರುಗಳು ಅಂತೇಳಿ ಹೇಳ್ಕೊಂಡಿದ್ದಾರೆ ಅವರು. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಅದರ ಪರಿಣಾಮ ಇತ್ತು. ಆದರೂ ಕೂಡ ಅಂಬೇಡ್ಕರ್ ಅವರ ನಂತರ ಮತ್ತೆ ಅಲ್ಲಿನ ಈ ಪೇಶ್ವಾಯಿಗಳು, ಚಿತ್ಪಾವನರು ಅಂತ ಕರೀತಾರೆ ಅವರಿಗೆ, ಅವರ ಹಿಡಿತದಲ್ಲಿನೇ ಇತ್ತು. ಯಾಕಂದ್ರೆ ನಮ್ಮ ಜನ ಹಾಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಈ ಯಾವ ರೀತಿ ಅದು ನಮ್ಮ ಜನ ಅದನ್ನು ಕ್ರಾಂತಿನ ಶುರು ಮಾಡಿದ್ರು, ಮತ್ತೆ ಹೇಗೆ ಅದನ್ನು ಸಂಶೋಧನೆ ಮಾಡಿದ್ರು ಅಂತೇಳಿ. ಜ್ಯೋತಿರಾವ್ ಫುಲೆ ಅವರು ಭಾಳ ದೊಡ್ಡ ಸಂಶೋಧಕರು. ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಎಲ್ಲ ವೇದ, ಶಾಸ್ತ್ರ, ಪುರಾಣಗಳನ್ನು ಹೆಚ್ಚು ಸಂಶೋಧನೆ ಮಾಡ್ತಾಯಿದ್ರು. ಆ ಪುರಾಣದಲ್ಲಿನೇ ನಮ್ಮ ಇತಿಹಾಸ ಇದೆ, ಪುರಾಣದಲ್ಲಿನೇ ಇತಿಹಾಸವನ್ನು ಹುಡುಕಿ ತೆಗೆದ್ರು ಅವರು. ಬೇರೆ ಸ್ವರೂಪ ಪಡ್ಕೊಂಡು ಇತಿಹಾಸ, ಬೇರೆ ಸ್ವರೂಪ ಪಡೆದುಕೊಂಡಿತ್ತು. ಯಾಕಂತಂದರೆ ಬರೆದವ್ರು ನಮ್ಮವ್ರು ಇರಲಿಲ್ಲ, ಅವ್ರು ಬರೆದ್ರಿಂದ ಅಲ್ಲಿರ್ತಕ್ಕಂಥ ಈ ದಾನವರು ಅಂಥೇಳಿ ಚಿತ್ರಿಸಿದರು. ಅವರು ನಮ್ಮ ಪೂರ್ವಜರು, ಹೆಂಗೆ ನಮ್ಮವರ ಪೂರ್ವಜರಿದ್ದರು ಅನ್ನುವಂಥ ವಿಷಯದಲ್ಲಿ ಭಾಳ ಸಂಶೋಧನೆ ಮಾಡಿದ್ರು ಅವರು, ನಮ್ಮ ಜ್ಯೋತಿರಾವ್ ಫುಲೆ ಅವರು. ಅದೇ ಭಾಳ ದೊಡ್ಡ ಸಾಹಿತ್ಯ ಮುಂದಿನವರಿಗೆ. ಅಂಬೇಡ್ಕರ್ ಅವರಿಗೂ ಕೂಡ ಅದೇ ಸಾಹಿತ್ಯ. ಭಾರತದ ಈ ಜಾತಿ ವ್ಯವಸ್ಥೆ, ಧರ್ಮ ವ್ಯವಸ್ಥೆ, ಇದನ್ನೆಲ್ಲ ಈ ಪುರಾಣದಲ್ಲಿ ಬರ್ತಕ್ಕಂಥ ವಿಚಾರಗಳು ಎಲ್ಲ ಅವರೇ ಸಂಶೋಧನೆ ಮಾಡಿ ಬರೆದರು ನಮ್ಮ ಜ್ಯೋತಿರಾವ್ ಫುಲೆ ಅವರು. ಅದಕ್ಕೆ ಹೇಳ್ತಾ ಇದ್ರು, ಈ ಇತಿಹಾಸ ಬರೆದಿರ್ತಕ್ಕಂಥ ಏನು ಮನುವಾದಿಗಳಿದ್ದಾರೆ, ಅವರು ಸಮಾಜವನ್ನು ನಾಶ ಮಾಡೋ ಸಲುವಾಗಿ ಶಾಸ್ತ್ರದ ಉಪಯೋಗ ಮಾಡಿಕೊಂಡ್ರು ಅಂತ ಭಾಳ ಚೆನ್ನಾಗಿ ಬರೀತಾರೆ ಅವರು. ಶಸ್ತ್ರ ಮನುಷ್ಯನನ್ನು ವ್ಯಕ್ತಿಯನ್ನು ಕೊಂದರೆ, ಶಾಸ್ತ್ರ ಸಮಾಜವನ್ನು ಕೊಲ್ಲುತ್ತೆ ಅಂತ ಹೇಳ್ತಾರೆ ಅವರು. ಶಾಸ್ತ್ರ ಅಂತಂದರೆ ಒಂದು ಸಮಾಜವನ್ನು ನೀವು ಹಾಳು ಮಾಡಬೇಕಾದರೆ ಆ ಸಮಾಜದ ಇತಿಹಾಸವನ್ನು ತಿರುಚಬೇಕು. ಆಮೇಲೆ ಆ ಸಮಾಜದಲ್ಲಿ ಕ್ರಾಂತಿ ಪುರುಷರಾಗಿರುವಂಥ ಮಹಾಪುರುಷನಿರ್ತಾರೆ, ಅವರ ಒಂದು ಚರಿತ್ರೆಯಲ್ಲಿ, ಅಂದರೆ ಚರಿತ್ರೆಯನ್ನು ವಿಕೃತಗೊಳಿಸ್ತಕ್ಕಂಥ ಕೆಲಸ ಆಗಲಿ, ಇನ್ನೊಂದು ಆ ನಿಮ್ಮ ಮಹಾಪುರುಷರು ಬರೆದಿರುವಂಥ ವೈಚಾರಿಕ ಗ್ರಂಥಗಳೇನಿದ್ದಾವೆ ಅವುಗಳಲ್ಲಿ ಕಲಬೆರಕೆ ಮಾಡ್ತಕ್ಕಂಥದ್ದು. ಈ 3 ಅಸ್ತ್ರಗಳನ್ನು ಮುಖ್ಯವಾಗಿ ಅವರು ಉಪಯೋಗಿಸ್ತಾರೆ. ಈಗ ನಮ್ಮಲ್ಲಿ ಶುರುವಾಗಿದ್ದಲ್ಲಿ ಮಹಾರಾಷ್ಟ್ರದಲ್ಲಿ ಪೇಶ್ವೆಗಳು ಶುರು ಮಾಡಿದ್ರು. ಅಲ್ಲಿ ಒಂದು ಇತಿಹಾಸ ಸಂಶೋಧನಾ ಸಂಸ್ಥೆ ಇದೆ, R.G. ಭಾಂಡಾರ್ಕರ್ ಅಂತಕ್ಕಂಥ ಇತಿಹಾಸ ಸಂಶೋಧನೆ ಕೇಂದ್ರ. ಒಂದು 1818ರ ನಂತರ ಅದು ಪ್ರಾರಂಭ ಮಾಡಿದ್ರು ಅವರು, ಬ್ರಿಟಿಷರು ಬಂದ ಮೇಲೆ. ಎಲ್ಲವೂ ಇಂಗ್ಲೀಷ್ ಭಾಷೆಯಲ್ಲಿ ಇಡೀ ಭಾರತದ ಇತಿಹಾಸವನ್ನು ಬರೆಯೋದಕ್ಕೆ ಶುರು ಮಾಡಿದ್ರು ಅವರು. ಎಲ್ಲಿ? ಪುಣೆಯಲ್ಲಿ. R.G. ಭಾಂಡಾರ್ಕರ್ ಇತಿಹಾಸ ಸಂಶೋಧನಾ ಕೇಂದ್ರ ಅಂತ ಹೇಳಿ ಪುಣೆದಲ್ಲಿದೆ. ಈಗಲೂ ಕೂಡ ಅದು ಕೆಲಸ ನಡೀತಾ ಇದೆ. ಆದರೆ ಅಲ್ಲೆಲ್ಲ ಸಂಶೋಧನೆ ಮಾಡ್ತಕ್ಕಂಥವರು, ಬರೀತಕ್ಕಂಥವರೆಲ್ಲರೂ ಬ್ರಾಹ್ಮಣರೇ. ಹೀಗಿರೋದ್ರಿಂದ ಎಷ್ಟು ಭಾರತದಲ್ಲಿ ಈ ಸಾಮಾಜಿಕ ಏನು ಅಸಮಾನತೆ ವಿರುದ್ಧ ಎಷ್ಟು ಕ್ರಾಂತಿಗಳಾದವಲ್ಲ, ಎಲ್ಲವನ್ನ ಅವರು ತಪ್ಪಾಗಿ ವಿಕೃತವಾಗಿ ಬರೆದಿದ್ದಾರೆ. ಅದರಲ್ಲಿ ಶಿವಾಜಿ ಮಹಾರಾಜರ ಚರಿತ್ರೆ ಇರ್ಬೋದು, ಆಮೇಲೆ ಬಸವಣ್ಣನವರ ಚರಿತ್ರೆನೂ ಕೂಡ ತುಂಬ ಕೆಟ್ಟದಾಗಿ ಅವರು ಬರೆದಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ, ವಿದೇಶದಿಂದ ಸ್ಟಡಿ ಮಾಡೋಕ್ಕೆ ಯಾರು ಬರ್ತಾರೆ ಅವರು ಅವರ ಪುಸ್ತಕಗಳನ್ನೇ ರೆಫರ್ ಮಾಡ್ತಿದ್ರು. ರೆಫರ್ ಮಾಡ್ತಾರೆ. ಹೀಗಾಗಿ ಅದು ತಪ್ಪು. ಹೀಗಾಗಿ ಹೊರಗಿನ ಏನು ಅಧ್ಯಯನ ಮಾಡೋವರಿಗೆ ತಪ್ಪು ಮಾಹಿತಿಯನ್ನು ಅವರು ಸಾಕಷ್ಟು ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ವಿಶೇಷವಾಗಿ ಹೇಳಬೇಕಂತಂದರೆ,
ನಾನು ಬೇರೆಯವ್ರದ್ದು ಹೇಳೋದಕ್ಕಿಂತ ಬಸವಣ್ಣವ್ರ ಬಗ್ಗೆನೇ ಭಾಳ ವಿಕೃತವಾಗಿ ಹ್ಞೂ ವೈಷ್ಣವಿಸಮ್ ಶೈವಿಸಮ್ ಅಂಥೇಳಿ ಒಂದು ಪುಸ್ತಕ ಇದೆ. ಅದರಲ್ಲಿ ದಕ್ಷಿಣ ಭಾರತದ ಈ ಶೈವಿಸಮ್ ಅಂಥೇಳಿ ಒಂದು ವಿಷಯ ಬರೀತಾರೆ. ಅದರಲ್ಲಿ ಬಸವಣ್ಣವ್ರ ಬಗ್ಗೆ ಭಾಳ ಕೆಟ್ಟದಾಗಿ ಬರೆದಿದ್ದಾರೆ ಅವರು. ಬಸವಣ್ಣ ಭಾಳ ಉಡಾ ಇದ್ದ. ಬಸವಣ್ಣ ಈ ಎಲ್ಲ ಜಂಗಾರವನ್ನು ಕರೆದುಕೊಂಡು ಬಿಜ್ಜಳನ್ನು ಬೊಕ್ಕಸೆಲ್ಲ ಬೇರೆ ಬೇರೆ ವ್ಯಸನಗಳ ಮುಖಾಂತರ ಖಾಲಿ ಮಾಡ್ತಿದ್ದ. ಆಮೇಲೆ ಬಸವಣ್ಣನವರ ಅಕ್ಕ ನಾಗಮ್ಮ ಈ ಬಿಜ್ಜಳನ ಕೊಯ್ಯೊಳಗಿದ್ದಳು. ಇಂಥವೆಲ್ಲ ಈಗ ನೀವು ಸಿಗ್ತಾವೆ ಅವೆಲ್ಲ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ಆ ಪುಸ್ತಕದಲ್ಲಿ ಆ ಇತಿಹಾಸ ಇದೆ ಸ್ಪಷ್ಟವಾಗಿ. ಯಾರು ಬರೆದವರು? R.G. ಭಾಂಡ್ರಕರ್. ಭಾಂಡ್ರಕರ್ ಅಷ್ಟು ಕೆಟ್ಟದಾಗಿ ಚಿತ್ರಿಸಿದ್ರು. ಕೆಟ್ಟದಾಗಿ, ಇದಕ್ಕಿಂತಲೂ ಕೆಟ್ಟದಾಗಿ ನಾನು ಇಲ್ಲಿ ಮಾತಾಡೋಕ್ಕಾಗೋದಿಲ್ಲ ನನಗೆ. ಅಷ್ಟು ಕೆಟ್ಟದಾಗಿ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಶಿವಾಜಿ ಮಹಾರಾಜರ ಬಗ್ಗೆನೂ ಕೂಡ ಭಯಂಕರ ಕೆಟ್ಟವಾಗಿ ಬರೆದಿದ್ದಾರೆ. ಶಿವಾಜಿ ಮಹಾರಾಜನ ಶಹಾಜಿ ಮಹಾರಾಜ್ ಇವರು ಶಿವಾಜಿ ಮಹಾರಾಜರ ಬಯೋಲಾಜಿಕಲ್ ಫಾದರ್ ಅಲ್ಲ ಅಂತ ಬರ್ತಿದ್ದಾರೆ ಅವರು ಅದರಲ್ಲಿ. ಅಂದರೆ ಅದು ಅನೈತಿಕ ಚಿತ್ರ ಮಾಡೋ ಉದ್ದೇಶ. ಜೇಮ್ಸ್ ಲೇನ್ ಅಂತಕ್ಕಂಥವನು ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದಾಗ ಆ ವಾಜಪೇಯಿ ಕಡೆಯಿಂದಲೇ ಅದನ್ನು ಬಿಡುಗಡೆ ಮಾಡಿಸ್ತಾರೆ. ವಿದೇಶದ ಈ ಜೇಮ್ಸ್ ಲೇನ್ ಅಂತಕ್ಕಂಥವನ ಅವನಿಂದ ಪುಸ್ತಕ ಬರೆಸಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿಸಿ ಸಂಶೋಧನೆ ಮಾಡಿಸಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಡುಗಡೆ ಮಾಡ್ತಾರೆ. ಅದು ಶಿವಾಜಿ ಮಹಾರಾಜರ ಬಯೋಲಾಜಿಕಲ್ ಫಾದರ್ ಈ ದಾದು ಕೋಂಡದೇವ್ ಅಂತ ಹೇಳಿದ್ದ ಅಂಥೇಳಿ. ದಾದೂಜಿ ಕೋಂಡದೇವ್ ಅಂತಕ್ಕಂಥ ಬ್ರಾಹ್ಮಣ ಪೇಶ್ವಾಯಿ. ಎಷ್ಟು ದುರುಳುತನ ಅಲ್ಲ ಅದು. ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಟ್ಟು ಇದನ್ನೇ ಸ್ಪಷ್ಟವಾಗಿ ಅಲ್ಲಿ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಇದು ಪುಣೆಯ ಶನಿವಾರ ವಾಡ ಅಂಥೇಳಿ ಭಾಳ ದೊಡ್ಡ ಕೋಟೆ ಇದೆ. ಅದರಲ್ಲಿ ಶಿವಾಜಿ ಮಹಾರಾಜರು ಮತ್ತು ಅವರ ತಾಯಿ ಜೀಜಾಮಾತ ಆಮೇಲೆ ಈ ದಾದೂಜಿ ಕೋಂಡದೇವ್ ಈ ಮೂವರ ಮೂರ್ತಿಯನ್ನು ನಿಲ್ಲಿಸಿದರು. ಅಲ್ಲಿ ಬಂದವರಿಗೆ ಏನಿಸ್ತಿತ್ತಪ್ಪ ಅಂತಂದ್ರೆ ಶಿವಾಜಿ ಮಹಾರಾಜ ತಾಯಿ, ಶಿವಾಜಿ ಮಹಾರಾಜ ತಂದೆ, ಇಲ್ಲಿ ಮಟ್ಟಕ್ಕೆ ಅವರು ಕೆಲಸ ಮಾಡಿದರು. ಮರಾಠರು ಆಕ್ರೋಶಗೊಂಡು ನಿಜವಾದ ಇತಿಹಾಸ ಎಲ್ಲ ಅವರು ನಮ್ಮ ಸಾಳುಂಕಿ ಅವರು ಮತ್ತು ಇನ್ನೂ ಅನೇಕ ಇತಿಹಾಸಕಾರ ಬರೆದ್ರಿಂದ ಬಹಳ ದೊಡ್ಡ ಉಗ್ರವಾದ ಒಂದು ಪ್ರತಿಭಟನೆ ಮಾಡಿ ರಾತ್ರೋರಾತ್ರಿ ಅದನ್ನು ಸ್ವತಃ ಅಲ್ಲಿನ ಪಾಲಿಕೆಯವರು ಕತ್ತರಿಸಿ ಒಗೆದ್ರು ಆ ಮೂರ್ತಿಯನ್ನು. ಕೋರ್ಟ್ನಲ್ಲಿ ಹೋಯಿತು. ಕೋರ್ಟ್ನಲ್ಲಿ ಸಾಕಷ್ಟು ಪುರಾವೆಗಳನ್ನು ಇವರು ಮರಾಠರು ಕೊಟ್ಟರು. ಅದರಿಂದ ಎಲ್ಲವೂ ಕೂಡ ಸ್ಪಷ್ಟವಾಗಿ. ಆಮೇಲೆ ಮಹಾರಾಷ್ಟ್ರದಲ್ಲಿ ಸಿಲೆಬಸ್ ಕೂಡ ಚೇಂಜ್ ಆಯಿತು, ಇತಿಹಾಸ ಚೇಂಜ್ ಆಯಿತು. ಅಷ್ಟು ಜಾಗೃತಿಯಿಂದ ಅಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಮರಾಠ ಸೇವಾ ಸಂಘ ಅಂತೇಳಿ ಕಟ್ಕೊಂಡು ಮತ್ತು ಸಂಭಾಜಿ ಬ್ರಿಗೇಡ್ ಅನ್ನುವಂಥ ಒಂದು ಸಂಘಟನೆಯವರು ಸಾಕಷ್ಟು ಸಾಹಿತ್ಯವನ್ನು ಹೊರತಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಸಂಪೂರ್ಣ ಇತಿಹಾಸವನ್ನು ಅವರು ಬದಲಾಯಿಸಿದ್ದಾರೆ. ನಿಜವಾದ ಇತಿಹಾಸ ಹೊರಗೆ ತಂದಿದ್ದಾರೆ ಮಹಾರಾಷ್ಟ್ರದಲ್ಲಿ. ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಲ್ಲಿ ಒಂದು 30 ವರ್ಷಗಳ ಹಿಂದಿನ ತನಕ ಅಂಬೇಡ್ಕರ್ ಅವರ, ಫುಲೆಯವರ ಸಾಹಿತ್ಯ ಪ್ರಕಟ ಮಾಡೋದ್ರ ಮೇಲೆ ನಿರ್ಬಂಧನೆ ಇತ್ತು. ಅದನ್ನು ಭಾಳ ವರ್ಷನಲ್ಲ, ಇದು ಹೀಗೆ ನಡೀತಾನೆ ಇದೆ. ಅಂಬೇಡ್ಕರ್ ಸಾಹಿತ್ಯ ಹೊರಗೆ ಬರೋಕ್ಕೂ ತಡೆ ಹಿಡಿದ್ರು. ಮತ್ತು ಆಗ ಅಲ್ಲಿ ಪ್ರಗತಿಪರ ಸರ್ಕಾರಗಳಿದ್ವಲ್ಲ, ಯಾಕೆ ಅದು ಸಾಧ್ಯ ಆಗಲಿಲ್ಲ? ಪ್ರಗತಿಪರ ಸರ್ಕಾರ ಅಂತ ನಾವು ಯಾವುದಕ್ಕಂತೀರಿ ನೀವು? ಪ್ರಗತಿಪರ ಸರ್ಕಾರ ಅಲ್ಲ, ಒಂದು ಸರ್ಕಾರ ಯಾರು ಆಳ್ತಾ ಇದ್ದಾರೆ ಇದು ಬಹಳ ಮುಖ್ಯ. ಭಾರತದಲ್ಲಿ ಏನು ಪರಿಸ್ಥಿತಿ ಅಂತಂದರೆ, ಯಾರು ಮೆಜಾರಿಟಿಯಲ್ಲಿದ್ದಾರೆ ಅವರು ಆಳಬೇಕು. ಆದರೆ ರೂಲಿಂಗ್ನಲ್ಲಿ ಮೈನಾರಿಟಿಯವರಿದ್ದಾರೆ. ರೂಲಿಂಗ್ ಮೈನಾರಿಟಿ, ಇಂಟರ್ನಲ್ ರಿಲಿಜಿಯಸ್ ಮೈನಾರಿಟಿ ಬೇರೆ, ರೂಲಿಂಗ್ ಮೈನಾರಿಟಿ ಬೇರೆ. ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ ಮಾಡೋರು ಅದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯನೇ ಇದೆ. ಈಗಲೂ ಕೂಡ ಅದೇ ಥರನೇ ಇದೆ. ಯಾಕಂದರೆ ನಮ್ಮ ಜನ ಈ ಯಾರೇ SC ST OBCಗಳಿರ್ಬೋದು, ಕೇವಲ ಇವ್ರ ಹತ್ರ ರಾಜಕೀಯ ಒಂದು ಪೊಸಿಷನ್ ಇರುತ್ತೆ, ಪವರ್ ಇರೋದಿಲ್ಲ. ನಿರ್ಣಯ ತೆಗೆದುಕೊಳ್ಳತಕ್ಕಂತಹ ಅಧಿಕಾರ, ಆ ಪವರ್ ನಾವೇನಂತೀವಿ ಅದಿಲ್ಲ. ಕೇವಲ ಪೊಸಿಷನ್ ಇದೆ. ಮಿನಿಸ್ಟರ್ ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಪ್ರಧಾನಮಂತ್ರಿಯ ಕೂಡ ಒಂದು ಪೊಸಿಷನ್ ಆಗಿದೆ ನಮ್ಮ ದೇಶದಲ್ಲಿ ಎಷ್ಟೋ ದಿನ ಇತ್ತು. ಆಮೇಲೆ ಪವರ್ ಅಲ್ಲ, ಅದು ಪವರ್ ಅಲ್ಲ. ರಾಷ್ಟ್ರಪತಿಗೂ ಕೂಡ ಅದೊಂದು ಪೊಸಿಷನ್ ಅಷ್ಟೇ, ಪವರ್ ಇಲ್ಲ.
ಅದರ ಹೈಕಮಾಂಡ್ ಅದರ ನಿರ್ಣಯ ತೆಗೆದುಕೊಳ್ತಕ್ಕಂಥ ಒಂದು ವರ್ಗನೇ ಬೇರೆ. ಸ್ವಾತಂತ್ರ್ಯದ ನಂತರವೂ ಕೂಡ ಎಂಥ ಸಮಾಜ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರು ಅಂತಂದರೆ ಬೇಡಿಕೊಳ್ಳುವ ಸಮಾಜವನ್ನು ನಿರ್ಮಾಣ ಮಾಡಿದ್ರು. ನಮಗೆ ಈ ಮೀಸಲಾತಿ ಬೇಕು ಅಥವಾ ನಮಗೆ ಈ ಹಕ್ಕು ಬೇಕು, ಈ ಅಧಿಕಾರ ಬೇಕು ಅಂದರೆ ಮೈನಾರಿಟಿ ರೋಲ್ ಮಾಡ್ತಕ್ಕಂಥವ್ರು ಮೈನಾರಿಟಿಗಳು. ಮೈನಾರಿಟಿ ಅಂತಂದರೆ 3% ಅಂತ ಕರೀತಾರೆ. ಬಹುಜನರಲ್ಲ, ಕೆಲವೇ ಜನರ ಕೈಯಲ್ಲಿ. ಅಂದರೆ ಭಾರತದ ಸಂವಿಧಾನದ ಆಶಯ ವಿರುದ್ಧವಾಗಿ ಆ 3% ಜನ ನೀವು ಪೊಸಿಷನ್ನಲ್ಲಿರಲ್ಲ, ಪವರ್ನಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಈ ಪವರ್ನಲ್ಲಿರೋ ಜನ ಸಂವಿಧಾನಕ್ಕೂ ಯಾಕೆ ತಿರ್ಚುವಂಥ ಕೆಲಸಕ್ಕೆ ಕೈ ಹಾಕಕ್ಕೆ ಸಾಧ್ಯ ಆಗಲಿಲ್ಲ? ಇದನ್ನೇ ಮಾಡಿದ್ಮೇಲೆ ಅದೇನು ದೊಡ್ಡ ವಿಷಯ ಇತ್ತು? ಸಂವಿಧಾನದಲ್ಲಿ ಸಾಕಷ್ಟು ತಿರುಚಿದ್ದಾರೆ, ಭಾಳಷ್ಟು ಅದರಲ್ಲಿ ಬದಲಾಯಿಸಿದ್ದಾರೆ. ಆದರೆ ಮೂಲ ಆಶಯ, ಸಂವಿಧಾನದ ಮೂಲ ಆಶಯಕ್ಕೆ ಮುಟ್ಟುವುದು ಆಗಲಿಲ್ಲ, ಇನ್ನೂ ಕೂಡ ಆಗ್ತಾ ಇಲ್ಲ. ಬಹುಶಃ ಇಂದಿನ ಒಂದು ಪರಿಸ್ಥಿತಿ ನೋಡಿದರೆ ಅದು ಕೂಡ ಭಾಳ ಬೇಗ ಆಗುತ್ತೆ ಅಂತ ಅನಿಸ್ತಾ ಇದೆ. ಅದು ಧರ್ಮ ನಿರಪೇಕ್ಷೆಯಾಗಿರ್ತಕ್ಕಂಥ ವಿಷಯ ಇರ್ಬೋದು. ಯಾಕಂದ್ರೆ ನಮ್ಮ ರಾಷ್ಟ್ರವಾದ ಅಂತಂದರೆ ಧರ್ಮ ನಿರಪೇಕ್ಷ ರಾಷ್ಟ್ರೀಯವಾದ ನಮಗೆ ಬೇಕು. ಧರ್ಮ ಪ್ರೇರಿತವಾಗಿರ್ತಕ್ಕಂಥದ್ದಲ್ಲ, ಜಾತಿ ಪ್ರೇರಿತವಾಗಿರ್ತಕ್ಕಂಥದ್ದಲ್ಲ, ಭಾಷಾ ಪ್ರೇರಿತವಾಗಿರ್ತಕ್ಕಂಥದ್ದಲ್ಲ, ಮಾನವೀಯತೆಯಿಂದ ಕೂಡಿರ್ತಕ್ಕಂಥದ್ದು ಧರ್ಮ ನಿರಪೇಕ್ಷ ರಾಷ್ಟ್ರೀಯವಾದನೇ ಶ್ರೇಷ್ಠ ರಾಷ್ಟ್ರೀಯವಾದ. ಒಂದು ಪಾರ್ಟಿ ಪ್ರಮೋಟ್ ಮಾಡಿರ್ತಕ್ಕಂಥ ರಾಷ್ಟ್ರೀಯವಾದ ಆಗಲಿ, ಒಂದು ವಿಶೇಷ ಧರ್ಮದವರು ಪ್ರಮೋಟ್ ಮಾಡ್ತಕ್ಕಂಥ ರಾಷ್ಟ್ರೀಯವಾದ ಅದು ರಾಷ್ಟ್ರೀಯವಾದವಲ್ಲ. ನಿಜವಾದ ರಾಷ್ಟ್ರೀಯವಾದ ಬೇರೆ, ನಿಜವಾದ ರಾಷ್ಟ್ರೀಯವಾದ ಬೇರೆ. ಸಂವಿಧಾನದ ಸಂವಿಧಾನದ ಆಶಯದ ಪ್ರಕಾರ ರಾಷ್ಟ್ರೀಯವಾದ ನಮಗೆ ಬೇಕು. ಇಷ್ಟು ಆಯಾಮಗಳು, ಒಳನೋಟಗಳು, ಸೂಕ್ಷ್ಮಗಳನ್ನು ತಾವು ಭಾಳ ಅರ್ಥಪೂರ್ಣವಾಗಿ ಅಧ್ಯಯನ ಮಾಡಿರಿ, ಅದನ್ನು ಪ್ರೆಸೆಂಟ್ ಕೂಡ ಮಾಡ್ತೀರಿ. ನಮ್ಮ ಮುಂದಿನ ಮಾತುಕತೆಯಲ್ಲಿ ಅದರ ಆಳ ಅಗಲವನ್ನು ಅರಿಯುವ ಪ್ರಯತ್ನವನ್ನು ಮಾಡೋಣ. ಶರಣು.